ಹಲೋ, ಹಾಯ್ ಎವ್ರಿವನ್. ಎಲ್ಲರಿಗೂ ನಿಮ್ಮ ಶರಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟ್ ವೈಸ್ MCQs ಮಾಡ್ತಾಯಿದ್ದೀವಿ. ಹಳಿದು ಓಲ್ಡ್ ಕ್ವಶನ್ ಪೇಪರ್ಸ. ಅದ್ರಾಗ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ನಾಗ ಇವತ್ತು ನಾವು ಪಾರ್ಟ್ ಸೆಕೆಂಡ್ ನೋಡೋಣ. ಪಾರ್ಟ್ ಸೆಕೆಂಡ್ನಾಗ ಫಸ್ಟ್ ಕ್ವಶನ್ ಈಸ್ 41. The population of a town in 3 consecutive decades was 1 lakh, 1.1 lakh, 1.2 lakh respectively. The population of this town in the 4th consecutive decade. ಅಂದರೆ ನೆಕ್ಸ್ಟ್ ಡೆಕೇಡಿಗೆ ಎಷ್ಟಾಗ್ತದ ಅಂತ ಕೇಳತ್ತಾರ ಅವ್ರು. ಸರಿನಾ? ಅವಾಗ ನೋಡ್ರಿ, ಎಷ್ಟು ಕೊಟ್ಟಿದ್ದಾರೆ? 1 lakh, 1,10,000, 1,20,000 ಕೊಟ್ಟಿದ್ದಾರೆ. ನೆಕ್ಸ್ಟ್ 4th ಕಾನ್ಸಿಕ್ಯೂಟಿವ್ ಡೆಕೇಡಿಗೆ ಕೇಳಿದ್ದಾರೆ. ಯೂಸಿಂಗ್ ಜಾಮೆಟ್ರಿಕ್ ಮೆಥಡ್. ನೀವು ಫಸ್ಟ್ ಜಾಮೆಟ್ರಿಕ್ ಮೆಥಡಿನ ಫಾರ್ಮುಲಾ ಗೊತ್ತಿರಬೇಕೇನು? P(n) = P0 1 + R/100 ಹೋಲ್ ಟು ದಿ ಪವರ್ n. ಸೊ ಇವಾಗ ನೀವು ಎಷ್ಟು ಇನ್ಕ್ರೀಸ್ ಆಗ್ಯದ ಕಂಡುಹಿಡಿಬೇಕು. ಎಷ್ಟು ಇನ್ಕ್ರೀಸ್ ಆಗ್ಯದ? ಇಲ್ಲಿ 10,000, ಇಲ್ಲಿ ಎಷ್ಟಾಗ್ಯದ? 10,000. ಈಗ ನೀವು ಇನ್ಕ್ರಿಮೆಂಟಲ್ ಇನ್ಕ್ರೀಸ್ ಅಂತಂದ್ರೆ ಈ 10,000 ವಿತ್ ರೆಸ್ಪೆಕ್ಟ್ ಟು ಯಾವ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ಯದ ನೋಡ್ಬೇಕು. ಅದಕ್ಕೆ ನೀವೇನು ಮಾಡ್ಬೇಕು? ಇಲ್ಲಿ 10,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡ್ತೀರಿ. ನಿಮಗೇನು ಬರ್ತದೆ? ಇದು 4 zeros, ಇದು 4 zeros ತೆಗಿತೀರಿ. 10 1s 10, 10s 10 ಬಂತು. ನೆಕ್ಸ್ಟ್ ಇದ್ರದ್ದು 10,000 ಡಿವೈಡೆಡ್ ಬೈ 1,10,000 ಇಂಟು 100 ಮಾಡ್ತೀರಿ. ಎಷ್ಟು ಬಂತು ನಿಮಗೆ? ಇದು 4 zeros, ಇದು 4 zeros ಹೋಯ್ತು. 11 1s 11 9 99. ಸೊ ಈಗ ನಿಮಗೆ ಕ್ಯಾಲ್ಕುಲೇಟರ್ ಅಲವ್ ಇರಲ್ಲ, ನೀವು ಪಾಯಿಂಟ್ದಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಕ್ಯಾಲ್ಕುಲೇಟರ್ ಅಲೋ ಇತ್ತು ಅಂದ್ರೆ ಯು ಕ್ಯಾನ್ ಡೂ ದಟ್. ಆರ್ ವ್ಯಾಲ್ಯೂ ಬಂತು ಎಷ್ಟು? 2, 10 ಆ್ಯಂಡ್ 9. ಸೊ ಇದು ಆರ್ ವ್ಯಾಲ್ಯೂ ಅಂತಂದರೆ 10 ಇಂಟು 9 ಮಾಡಬೇಕು. R = √90. ಈಗ ನಿಮಗೆ √90 ಎದ್ರ ನಿಯರ್ ಅದ ನೋಡ್ಬೇಕು. ನಿಮಗೆ 9 ಸ್ಕ್ವೇರ್ ನೋಡ್ರಿ 81 ಆಗ್ತದೆ. ಅದೇ 10 ಸ್ಕ್ವೇರ್ 100 ಆಗ್ತದೆ. ಇವೆರಡರ ಎಕ್ಸಾಕ್ಟ್ ಮಿಡಲ್ ಅದ ಇದು. ಅದಕ್ಕೆ ಏನು ಮಾಡ್ತೀರಿ ನೀವು? 9.5 ಅಂತ ತೊಗೊಂಡ್ಬಿಡ್ತೀರಿ. R = 9.5. ನೆಕ್ಸ್ಟ್ ಸ್ಟೆಪ್ ಈಸ್ ಏನಿಲ್ಲ, 1,20,000 ಬ್ರ್ಯಾಕೆಟ್ 1 + 9.5 ಡಿವೈಡೆಡ್ ಬೈ 100. ನೆಕ್ಸ್ಟ್ ಡೆಕೆಡ್ ಅಂತ ಕೇಳಿದ್ದಾರೆ. ಅದಕ್ಕೆ ಏನಾಗ್ತದೆ? n ವ್ಯಾಲ್ಯೂ 1. ನೆಕ್ಸ್ಟ್ P(n) = 1,20,000 ಬ್ರ್ಯಾಕೆಟ್ LCM ತೊಗೋತೀರಿ 100. ಇದು ಎಷ್ಟಾಯಿತು? 100 ಆಯಿತು. 100 1s 100 ಪ್ಲಸ್ 9.5 ಎಷ್ಟಾಗ್ತದೆ ನಿಮಗಿದು? 109.5 ಆಗ್ತದೆ. ನೆಕ್ಸ್ಟ್ P(n) = ಇದು 2 zeros, ಇದು 2 zeros ಹೋಯ್ತು. ಈಗ ನಿಮಗೇನಿಲ್ಲ, ಮಲ್ಟಿಪ್ಲೈ ಮಾಡಿ ಇಡಬೇಕು ನೀವು. 109.5 ಇಂಟು 12 ಮಾಡಿರಿ. ಎಷ್ಟಾಗ್ತದೆ? 5 2 10, 2 9 18, 1 19, 2 0 0, ಇದು 1 ಆ್ಯಸ್ ಇಟ್ ಈಸ್, 2 1 2. ನೆಕ್ಸ್ಟು 5 9 0 1 0 4 1 10 11 3 1. ಫಸ್ಟು 1 ಬಿಟ್ 0 ಪಾಯಿಂಟ್ ಅದು 1 ಬಿಟ್ 1 3 1 4 ಅಂದರೆ ಏನಾಯಿತು? 1 3 1 4 ಆಯ್ತು ನಿಮಗೆ. ಮತ್ತು 2 0 ಬಿಟ್ಟಿರಲ್ಲ, 2 0 ಹಾಕೋರಿ. ಎಷ್ಟಾಯ್ತು ನಿಮಗೆ ನೋಡಿರಿ? 1,31,400 ಆಯ್ತು. ಸೊ ವಿಚ್ ಈಸ್ ದ ನಿಯರ್ ಆನ್ಸರ್? 1,33,000 ಕೊಟ್ಟಿದ್ದಾರೆ. ಸೊ ಆನ್ಸರ್ ವಿಲ್ ಬಿ ಬಿ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿರಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಕಾಸಸ್ ರಿಡಕ್ಷನ್ ಇನ್ ಪರ್ ಕ್ಯಾಪಿಟ ವಾಟರ್ ಕನ್ಸಂಪ್ಷನ್. ಅಂದ್ರೆ ನೀವು ಯಾವಾಗ ನೀವು ಪರ್ ಕ್ಯಾಪಿಟನ ನೀರು ಕಡಿಮೆ ಯೂಸ್ ಮಾಡಬೇಕಾಗಿತ್ತು ಅಂತ ತಿಕ್ಕೋ, ಅದಕ್ಕೆ ನಾ ಏನು ಮಾಡಿರಬೇಕು ಅಂತಂದ್ರೆ ಮೀಟ್ರ್ ಸಿಸ್ಟಮ್ ಮಾಡಬೇಕು. ಮೀಟ್ರ್ ಸಿಸ್ಟಮ್ ಮಾಡಿದ್ರೆ ಅಂತ ತಿಕ್ಕೋರಿ, ಅವಾಗ ಏನು ಮಾಡ್ತಾರೆ? ನೀರು ಹೆಚ್ಚಿಗೆ ಪೋಲ್ ಆಗ್ಲಾರ್ದಂತ ಅವರೇ ಇದು ಮಾಡ್ತಾರೆ, ತಡೆಗಟ್ತಾರೆ. ಯಾಕಪ್ಪ ಅಂತಂದ್ರೆ ರೊಕ್ಕ ಕಟ್ಟಬೇಕಲ್ಲ ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ. ಸೊ ಮೀಟರಿಂಗ್ ಸಿಸ್ಟಮ್ ಅಳವಡಿಸೋದ್ರಿಂದ ಏನಾಗ್ತದೆ? ನಾವು ವಾಟರ್ ಕನ್ಸಂಪ್ಷನ್ ಮಿನಿಮೈಸೇಷನ್ ಮಾಡಬಹುದು. ಗುಡ್ ಕ್ವಾಲಿಟಿ ವಾಟರ್ ಕೊಟ್ಟರೆ ಯೂಸ್ ಮಾಡ್ತಾರೆ. ಹಾಟರ್ ಕ್ಲೈಮೇಟ್ ಇದ್ದರೂ ಯೂಸ್ ಮಾಡ್ತಾರೆ. ಮಾಡರ್ನ್ ಲಿವಿಂಗ್ದಾಗ ಇನ್ನೂ ಹೆಚ್ಚಿಗೆ ಯೂಸ್ ಮಾಡ್ತಾರೆ. 43. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಫೈರ್ ಎಸ್ಟಿಂಗ್ವಿಷರ್. ಫೈರ್ ಎಸ್ಟಿಂಗ್ವಿಷರ್ ಗೊತ್ತು ನಿಮಗೆ? ಒಂದು ನೀವು ಬಿಲ್ಡಿಂಗ್ಸ್ದಾಗೆಲ್ಲ ನೋಡ್ತಿರಲ್ಲ, ಫೈರ್ ಲೈನ್ಸ್ ಇರ್ತಾವೆ, ಅದ್ರೊಳಗೆ ಏನು ಬರ್ತಾವೆ? ನೀರು ಬರ್ತಾವಲ್ಲಿ. ಅದು ಯಾವುದು? ವಾಟರ್ ಟೈಪ್ ಫೈರ್ ಎಸ್ಟಿಂಗ್ವಿಷರ್. ಇನ್ನೊಂದು ಫೋಮ್ ಟೈಪ್ನೂ ಇರ್ತದೆ, ಫೋಮ್ ಟೈಪ್ನೂ ಬರ್ತದೆ. ಇನ್ನೊಂದು ಡ್ರೈ ಕೆಮಿಕಲ್ ಪೌಡರ್ ಎಸ್ಟಿಂಗ್ವಿಷರ್ನೂ ಇರ್ತದೆ. ಎಕ್ಸಾಂಪಲ್ ಎಲ್ಲರೇ ಈ ಇದ್ರ ಬಲ್ಲಿ ಇರ್ತದಲ್ಲ, ಈಗ DC ಅವು ಎಲ್ಲರ ಇರ್ತಾವೆ ಅಂತಿಕೋರು, ಅವಾಗ ಒಂದು ಫೈರ್ ಎಸ್ಟಿಂಗ್ವಿಷರ್ ಇಟ್ಟಿರ್ತಾರಲ್ಲಿ. ಅದು ಏನೋ ಡ್ರೈ ಕೆಮಿಕಲ್ ಫಾರ್ಮ್ದಾಗ ಇರ್ತದೆ. ಬಟ್ ನೈಟ್ರೋಜನ್
ಎಕ್ಸ್ಟಿಂಗ್ವಿಷರ್ಸ್ ಏನವಲ್ಲ ಅಲ್ಲಿ ಇರೋಂಗಿಲ್ಲ. ಇದು ಟೈಪ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲ. ನೆಕ್ಸ್ಟ್, ದ ಡಿಸೈನ್ ಪೀರಿಯಡ್ ಫಾರ್ ಕ್ಲೀನ್ ವಾಟರ್ ಕನ್ವೇಯಿಂಗ್ ಮೇನ್ಸ್ ಈಸ್. ನಾನು ನಿಮಗೆ ಹೇಳಿನಿದೆ ಆಲ್ರೆಡಿ. ಡಿಸೈನ್ ಎದಕ್ಕೆ ಮಾಡಿರ್ತಾರೆ ವಾಟರ್ ಸಪ್ಲೈ ಸಿಸ್ಟಮ್ ಎಷ್ಟು ವರ್ಷಲ್ಲ ಅಂತಂದ್ರೆ 30 years. ಡಿಸೈನ್ ಪೀರಿಯಡ್ ಈಸ್ 30 years ಫಾರ್ ವಾಟರ್ ಕನ್ವೇಯಿಂಗ್ ಮೇನ್ಸ್. ನೆಕ್ಸ್ಟ್, ವಾಟರ್ ರಿಕ್ವೈರ್ಮೆಂಟ್ ಪರ್ ಬೆಡ್ ಇನ್ ಹಾಸ್ಪಿಟಲ್. ಸೊ ಇದು ನಿಮಗೆ ಇದಿಷ್ಟು ನೆನ್ಪಿಟ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತದೆ, ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಒಂದೊಂದು ಟೈಮ್ ಕೇಳಿರ್ತಾನೆ. ಸೊ ಅದಕ್ಕೆ ನೀವು IS 1179 ಅದೇನದಲ್ಲ, ಸೊ ಅದು ಸ್ವಲ್ಪ ಅದರೊಳಗಿದೆ, ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಇದು ಎಷ್ಟಾಗ್ತದೆ 340. ಅದ್ರ ಪ್ರಕಾರ ಇಲ್ಲದ ನೋಡಿರಿ. ಫ್ಯಾಕ್ಟರೀಸ್ ವೇರ್ ಬಾತ್ರೂಮ್ಸ್ ಆರ್ ಟು ಬಿ ಪ್ರೊವೈಡೆಡ್ 45. ಸೊ ನಿಮಗೆ ಕೇಳಿರಿದ್ದು ಇಲ್ಲಿ ಹಾಸ್ಪಿಟಲ್ ನಂಬರ್ ಆಫ್ ಬೆಡ್ಸ್ ನಾಟ್ ಎಕ್ಸಿಡಿಂಗ್ 100. ಅಂದ್ರೆ 100 ಇದ್ದುವಪ್ಪ ಅಂತಂದ್ರೆ 340, 100ಕ್ಕಿಂತ ಜಾಸ್ತಿ ಇತ್ತಂದ್ರೆ 450. ಎಲ್ಲಕ್ಕಿಂತ ಹೆಚ್ಚಿಗೆ ಕನ್ಸಂಪ್ಷನ್ ಆಗೋದು ನಿಮಗೆ ಹಾಸ್ಪಿಟಲ್ನಾಗೆ ಕನ್ಸಂಪ್ಷನ್ ಆಗ್ತದೆ. ಸರಿ, ನೆಕ್ಸ್ಟ್ ಕ್ವಶನ್ ಹೋಗಮ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳಿದಾನೆ. ಇಲ್ಲೇನು ಕೊಟ್ಟಾನ, ಪೀಕ್ ಅವರ್ಲಿ ಡಿಮಾಂಡ್. ನಿಮಗೆ ಗೊತ್ತದ ಪೀಕ್ ಅವರ್ಲಿ ಡಿಮಾಂಡ್ ಅಂತಂದರೆ ಕ್ಯೂ ಮ್ಯಾಕ್ಸ್ ಡೈಲಿ ಅಂತಂದ್ರೆ ಎಷ್ಟು ಟೈಮ್ಸ್ ಇರ್ತದೆ, 2 times 7 times ಕ್ಯೂ ಆ್ಯಾವ್ರೇಜ್ ಡೈಲಿಯರೇ ಇರ್ತದೆ. ಇಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಕ್ಯೂ ಮ್ಯಾಕ್ಸ್ ಡೈಲಿಗೆ ಸೇಮ್ ಈಕ್ವಲ್ ಟು 1.5 times ಕ್ಯೂ ಮ್ಯಾಕ್ಸಿಮಮ್ ಡೈಲಿಯರೇ ಮಾಡ್ಬೋದು. ಇದೆರಡದ ನಿಮಗೆ. ಪೀಕ್ ಅವರ್ಲಿ ಪೀಕ್ ಡಿಮಾಂಡ್ ಅಂತಂದ್ರೆ ನಿಮಗೆ ಗೊತ್ತು 2.7 times ಆಫ್ ಆ್ಯಾವ್ರೇಜ್ ಡಿಮಾಂಡ್. ನೆಕ್ಸ್ಟ್, ಡೈಲಿ ಪೀಕ್ ಡಿಮಾಂಡ್ ಅಂತಂದ್ರೆ ಗೊತ್ತು ನಿಮಗೆ. ಡೈಲಿ ಪೀಕ್ ಡಿಮಾಂಡ್ ಅಂತಂದ್ರೆ ಏನು, ಕ್ಯೂ ಮ್ಯಾಕ್ಸ್ ಡೈಲಿ ಕೇಳತ್ತ ನಾವು. ಅವಾಗ ಏನು ಮಾಡಬೇಕು, 1.8 times ಕ್ಯೂ ಆ್ಯಾವ್ರೇಜ್ ಡೈಲಿ ಆಗ್ತದೆ ನಿಮಗೆ. ಸೊ ದಿಸ್ ಒನ್ ಸೆಕೆಂಡ್ ಈಸ್ ಡೈಲಿ 1.8 times. ಸೊ ಇವೆರಡು ಗೊತ್ತಿತ್ತಪ್ಪ ಅಂತ ನೀವು ಆನ್ಸರ್ ಈಸಿಯಾಗಿ ಹಾಕ್ಬೋದು. ಸೊ ಮಂತ್ಲಿ ಪೀಕ್ ಡಿಮಾಂಡ್ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ 1.28 ಆಫ್ ಆ್ಯಾವ್ರೇಜ್ ಡಿಮಾಂಡ್. ನೆಕ್ಸ್ಟ್, ಇಯರ್ಲಿ ಪೀಕ್ ಈಸ್ 100%. ನೆಕ್ಸ್ಟ್ ಕ್ವಶನ್, ದ ಪರ್ ಕ್ಯಾಪಿಟಾ ಡಿಮಾಂಡ್ ಆಫ್ ವಾಟರ್ ಫಾರ್ ಆ್ಯನ್ ಆ್ಯಾವ್ರೇಜ್ ಇಂಡಿಯನ್ ಆ್ಯಸ್ ಪರ್ IS ಈಸ್. ನಿಮಗೆ ಗೊತ್ತದ ಫುಲ್ ಫ್ಲಶಿಂಗ್ ಸಿಸ್ಟಮ್ ಇತ್ತಪ್ಪ ಅಂತಂದ್ರೆ 200 LPCD. ನಿಮಗೆ ಲೋ ಇನ್ಕಮ್ ಗ್ರೂಪ್ಸ್ ಇತ್ತಪ್ಪ ಅಂತಂದರೆ 135 LPCD. ಇದು ಡೊಮೆಸ್ಟಿಕ್ ವಾಟರ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಕ್ವಶನ್, ದ ಸ್ಪೀಸೀಸ್ ವಿಚ್ ಇಫ್ ಎಲಿಮಿನೇಟೆಡ್ ಸೀರಿಯಸ್ಲಿ ಅಫೆಕ್ಟ್ಸ್ ದ ಎಕೋಸಿಸ್ಟಮ್ ಈಸ್ ಕಾಲ್ಡ್. ಅದಕ್ಕೇನಂತಾರೆ, ಕೀ ಸ್ಟೋನ್ ಸ್ಪೀಸೀಸ್ ಅಂತಾರೆ. ಯಾವುದು, ಕೀ ಸ್ಟೋನ್ ಸ್ಪೀಸೀಸ್. ಎಕ್ಸಾಂಪಲ್ ಯಾವ್ದು ನಿಮಗೆ, ಲಾಯನ್ ಆಗಲಿ, ಟೈಗರ್ ಆಗಲಿ, ಇವೆಲ್ಲ ಏನು ಕೀ ಸ್ಟೋನ್ ಸ್ಪೀಸೀಸ್. ಆ ಎಕೋಸಿಸ್ಟಮ್ ಮೇಂಟೈನ್ ಆಗ್ಬೇಕಂತ ತಿಕ್ಕೋರಿ, ಅದ್ರೊಳಗೆ ಈ ಸ್ಪೀಸೀಸ್ ಇರಲೇಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗ್ತದೆ, ಒಮ್ಮೆ ಜಿಂಕಿಗಳ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತದೆ. ಅವಾಗ ಏನಾಗ್ತದೆ, ಇಂಬ್ಯಾಲೆನ್ಸ್ ಆಗ್ತದೆ ಎನ್ವಿರಾನ್ಮೆಂಟ್ನಾಗ. ಸೊ ಅವೇನು ಮಾಡ್ತಾವೆ, ಇದು ಕಂಟ್ರೋಲ್ ಮಾಡ್ತಾವೆ. ಅದಕ್ಕೆ ಇವಕ್ಕೇನಂತಾರೆ ಕೀ ಸ್ಟೋನ್ ಸ್ಪೀಸೀಸ್ ಅಂತಾರೆ. ನೆಕ್ಸ್ಟ್ ಒನ್ ಈಸ್, ದ ಡೈಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಆಫ್ ವಾಟರ್ ಅಪರೆಂಟ್ಲಿ ಇನ್ಕ್ರೀಸಸ್ ವಿತ್. ಡೈಲಿ ಪರ್ ಕ್ಯಾಪಿಟಾ ಯಾವಾಗ ಇನ್ಕ್ರೀಸ್ ಆಗ್ತದೆ, ನಾವು ನೀರು ಹೆಚ್ಚಿಗೆ ಯಾವಾಗ ಯೂಸ್ ಮಾಡ್ತೇವೆ ಅಂದ್ರೆ ನಮ್ದು ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಯ್ತತಿಕ್ಕೋ, ಹೆಚ್ಚಿಗೆ ಯೂಸ್ ಮಾಡ್ತೇವೆ. ಅವೈಲೇಬಿಲಿಟಿ ಆಫ್ ಸಿವರೇಜ್ ಇನ್ ದ ಸಿಟಿ. ಹೌದು, ನಮ್ಗೆ ಸಿವರೇಜ್ ಸಿಸ್ಟಮ್ ಕೊಟ್ಟಿರಂತಿಕೋ ಸಿಟಿನಾಗ ಹೆಚ್ಚಿಗೆ ಯೂಸ್ ಮಾಡ್ತೇವೆ. ಇಲ್ಲ ಸಿವರೇಜ್ ಸಿಸ್ಟಮ್ ಇಲ್ಲ ಅಂತಿಕೋ, ಈಗ ಎಕ್ಸಾಂಪಲ್ ಪೂವರ್ ಮಂದಿ ಎಲ್ಲ ಇರ್ತಾರಂತಿಕೋರು, ಇಲ್ಲೇ ಮನೆ ಇರ್ತದೆ, ಇಲ್ಲೇ ನೀರು ಯೂಸ್ ಮಾಡಿ ಇಲ್ಲೇ ನೀರು ಬರ್ತಿರ್ತಾವೆ, ಇಲ್ಲೇ ಬಚ್ಚಲ್ ಇರ್ತದೆ ಹಿಂಗೆ. ಸೊ ಅವಾಗ ಏನು ಮಾಡ್ತಾರೆ, ಅವರು ಹೆಚ್ಚಿಗೆ ನೀರು ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇಲ್ಲಿ ನೀರು ಸ್ಟ್ಯಾಗ್ನೆಂಟಾಗಿ ನಿಂತು ಅವ್ರಿಗೆ ಪ್ರಾಬ್ಲಮ್ಸ್ ಉಂಟು ಮಾಡ್ತದೆ. ಅದಕ್ಕೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್, ಇದನ್ನು ಮ್ಯಾಗೂ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್, ಮೀಟರ್ಡ್ ವಾಟರ್ ಸಪ್ಲೈ. ಇದೇನಾಗ್ತದೆ, ನಮಗೆ ಡಿಕ್ರೀಸ್ ಮಾಡ್ತದೆ. ಇದು ಏನು ಮಾಡ್ತದೆ, ಡಿಕ್ರೀಸ್. ಇಲ್ಲಿ ಇನ್ಕ್ರೀಸಸ್ ವಿತ್ ಅದು ಕೇಳ್ಯಾರ, ಇದು ಡಿಕ್ರೀಸ್. ಮೀಟರ್ ಸಪ್ಲೈ ಮಾಡೋದ್ರಲ್ಲಿ ನಮಗೆ ಡಿಕ್ರೀಸ್ ಆಗ್ತದೆ. ಹೋಲ್ಸಮ್ ಆ್ಯಂಡ್ ಪೋರ್ಟೇಬಲ್ ಕ್ವಾಲಿಟಿ ಆಫ್ ವಾಟರ್. ಹೌದು, ಕ್ವಾಲಿಟಿ ಆಫ್ ವಾಟರ್ ಕೊಟ್ರಿಯಪ್ಪ ಅಂತ ಕೂಡ ಇನ್ಕ್ರೀಸ್ ನಾವು ಹೆಚ್ಚಿಗೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ಇದು ಎದ್ರ ಮ್ಯಾಗ ಇದು ಡಿಪೆಂಡ್ ಆಗ್ತದೆ ಒಂದು ಟೈಮ್ ನೋಡ್ರಿ. ದ ಪರ್ ಕ್ಯಾಪಿಟಾ ಡಿಮಾಂಡ್ ಆಫ್ ಕನ್ಸಂಪ್ಷನ್ ಆಫ್ ವಾಟರ್ ಡಿಪೆಂಡ್ಸ್ ಅಪಾನ್ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅವೈಲಬಿಲಿಟಿ ಆಫ್ ಸಿವರೇಜ್ ಇನ್ ದ ಸಿಟಿ, ಹೋಲ್ಸಮ್ ಆ್ಯಂಡ್ ಪೋರ್ಟೇಬಲ್ ವಾಟರ್, ಕ್ವಾಲಿಟಿ ಆಫ್ ವಾಟರ್, ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್. ಪ್ರೆಷರ್ ಕೂಡ ಇದು ಆಗ್ತದೆ. ಯಾಕಂದ್ರೆ ಪ್ರೆಷರ್ ಕಡಿಮೆ ಇತ್ತತಿಕೋ ಅವಾಗ ಯೂಸ್ ಮಾಡೋದು ಕೂಡ ಕಡಿಮೆ ಆಗ್ತದೆ. ಮೀಟರಿಂಗ್ ಸಿಸ್ಟಮ್ ಕೂಡ ಇದೆ. ಪ್ರೆಷರ್ ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ ಯೂಸ್ ಮಾಡೋದು ಕೂಡ ಹೆಚ್ಚಿಗೆ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ವಾಟರ್
ವಿಚ್ ಈಸ್ ನಾಟ್ ಕೆಮಿಕಲಿ ಪ್ಯೂರ್ ಬಟ್ ಡಸ್ ನಾಟ್ ಕಂಟೈನ್ ಎನಿಥಿಂಗ್ ಹಾರ್ಮ್ಫುಲ್ ಟು ಹ್ಯೂಮನ್ ಹೆಲ್ತ್ ಈಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಅದಕ್ಕೆ ನಿಮಗೆ ಪ್ಯೂರ್ ವಾಟರ್ ಅಂದ್ರೇನು, ಡ್ರಿಂಕಿಂಗ್ ವಾಟರ್, ಡಿಸ್ಟಿಲ್ ವಾಟರ್ ಅಂದ್ರೇನು, ಹೋಲ್ಸಮ್ ವಾಟರ್ ಏನಂತ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಹೋಲ್ಸಮ್ ವಾಟರ್ ಅಂತಂದ್ರೇನು, ಕೆಮಿಕಲಿ ಪ್ಯೂರ್ ಇರ್ಲದು, ಮೀನ್ಸ್ ಕೆಮಿಕಲಿ ಇಂಪ್ಯೂರ್ ಇರ್ತದೆ, ಬಟ್ ಅದು ನಾವು ಕುಡಿಯೋದ್ರಲ್ಲಿ ನಮ್ಮ ಹೆಲ್ತಿಗೆ ಏನು ಹಾರ್ಮ್ಫುಲ್ ಆಗಲ್ಲ, ಏನು ಅದಕ್ಕೆ ಹೋಲ್ಸಮ್ ವಾಟರ್ ಅಂತಾರೆ. ಈ ಕೆಮಿಕಲಿ ಭೀ ಪ್ಯೂರ್ ಇತ್ತು, ನಮಗೆ ಕುಡ್ಲಿಕ್ಕೂ ನಮಗೆ ಏನು ಹಾರ್ಮ್ ಮಾಡ್ಲತ್ತಿಲ್ಲ ಅಂತಿಕೋ, ಅದಕ್ಕೆ ಪ್ಯೂರ್ ವಾಟರ್ ಅಂತಾರೆ. ತಿಳಿತು. ಹೋಲ್ಸಮ್ ವಾಟರಪ್ಪ ಅಂತಂದ್ರೆ ಕೆಮಿಕಲಿ ಇಂಪ್ಯೂರ್ ಇರ್ತದೆ, ಅದರೊಳಗೆ ಕೆಮಿಕಲ್ಸ್ ಇರ್ತಾವೆ, ಬಟ್ ಪ್ಯೂರ್ ವಾಟರ್ನಾಗ ಕೆಮಿಕಲಿ ಪ್ಯೂರ್ ಇರ್ತದೆ. ಇದು ಏನು ಕೆಮಿಕಲಿ ಪ್ಯೂರ್. ಹಾಗೆ ಡಿಸ್ಟಿಲ್ಡ್ ವಾಟರ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಮಿನರಲ್ಸ್ಗಳು ಆಬ್ಸೆಂಟ್ ಇರ್ತಾವೆ ಅದರೊಳಗೆ. ಹಾಗೆ ಡ್ರಿಂಕಿಂಗ್ ವಾಟರಪ್ಪ ಅಂತಂದ್ರೆ ಮಿನರಲ್ಸ್ ಪ್ರೆಸೆಂಟ್ ಇರ್ತಾವೆ. ಡ್ರಿಂಕಿಂಗ್ ವಾಟರ್ ಅಂತಾರೆ ಅಥವಾ ಮಿನರಲ್ ವಾಟರ್ ಅಂತಾರೆ, ಮಿನರಲ್ ಡ್ರಿಂಕಿಂಗ್ ವಾಟರ್ ಅಂತಾರಲ್ಲ, ಹಂಗೆ ಇವು 4 ಬಗ್ಗೆ ನಿಮಗೆ ಗೊತ್ತಿರಬೇಕು. ಒಂದು ನೆನಪಿಡ್ರೆ, ಒಂದು ಕೆಮಿಕಲ್ ಇರೋದು, ಒಂದು ಮಿನರಲ್ಸ್ ಇರೋದು. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕ್ರೈಟೀರಿಯನ್ ಫಾರ್ ಝೋನಿಂಗ್ ಅಂತ. ಈಗ ನೀವು ಝೋನ್ ಎದುರು ಮಾಡ್ತೀರಿ, ಝೋನಿಂಗ್ ಅಂದರೆ ಏನು ಅದು ನಿಮಗೆ ಗೊತ್ತಾಗಬೇಕು. ಝೋನಿಂಗ್ ಅಂದರೆ ಏನಿಲ್ಲ, ಇಟ್ ಇನ್ವಾಲ್ವ್ಸ್ ದ ಡಿವೈಡಿಂಗ್ ಆಫ್ ದ ಲ್ಯಾಂಡ್ ಇಂಟು ಸ್ಪೆಸಿಫಿಕ್ ಝೋನ್ಸ್ ಆರ್ ಏರಿಯಾಸ್ ಟು ರೆಗ್ಯುಲೇಟ್ಸ್ ಇಟ್ಸ್ ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎಕ್ಸಾಂಪಲ್ ಬೆಂಗಳೂರು ಅದ ತಿಳ್ಕೊರು, ಬೆಂಗಳೂರು ಭಾಳ ದೊಡ್ಡದ, ಅದಕ್ಕೆ ಏನು ಮಾಡಿರ್ತಾರೆ, ಡಿಫ್ರೆಂಟ್ ಝೋನ್ಸ್ ಅಥವಾ ಏರಿಯಾ ವೈಸ್ ಡಿವೈಡ್ ಮಾಡಿರ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ಝೋನ್ ವೈಸ್ ಡಿವೈಡ್ ಮಾಡಿದ್ರೆ ಅಂತಿಕೋ, ಅವಾಗ ಏನಾಗ್ತದೆ, ನಿಮಗೆ ಆರ್ಗನೈಸ್ಡ್ ಗ್ರೋತ್ ಮಾಡ್ಬೋದು, ನಾವು ಮೇನ್ ಚಂದ ಯುಟಿಲೈಸೇಷನ್ ಮಾಡ್ಬೋದು. ಸರಿನಾ? ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಆಪ್ಷನ್, ಝೋನ್ ಶುಡ್ ಮ್ಯಾಚ್ ಅದರ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಪರ್ಟಿಕ್ಯುಲರ್ಲಿ ಸೆನ್ಸಸ್ ಝೋನ್ಸ್. ಹೌದು, ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಝೋನ್ ಶುಡ್ ಹ್ಯಾವ್ ರೆಗ್ಯುಲರ್ ಜಾಮೆಟ್ರಿಕ್ ಶೇಪ್. ಹಾಗೇನಿಲ್ಲ ಇಷ್ಟು ಹಿಂಗೆ ಅದ ಅಂತ 20 ಕಿಲೋಮೀಟರ್ ಸ್ಕ್ವೇರಿಗೆ ಒಂದು ಝೋನ್, ಹಾಗೇನಿಲ್ಲ. ಸೊ ಅದು ಈ ಝೋನ್ ಯಾವ ಟೈಪ್ನೂ ಇರ್ಬೋದು, ಹಿಂಗಿರ್ಬೋದು, ಹಿಂಗಿರ್ಬೋದು. ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಸೇಮೇ ಇರ್ತದಂತೇನಿಲ್ಲ. ಝೋನಿಂಗ್ ಈಸ್ ನಾಟ್ ರಿಕ್ವೈರ್ಡ್. ನೋ, ಝೋನಿಂಗ್ ಮಾಡ್ತಾರೆ. ನೆಕ್ಸ್ಟ್, ಝೋನಿಂಗ್ ಶುಡ್ ಹ್ಯಾವ್ ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ ಎಸ್ಪೆಷಲಿ ಇನ್ ಲ್ಯಾಂಡ್ ಯೂಸ್ ಆ್ಯಂಡ್ ಪಾಪ್ಯುಲೇಷನ್. ಹೌದು, ಇದೇನಿರ್ತದೆ, ಒಂದು ಟೈಪ್ ಆಫ್ ಜೀನಿಯಾಟಿ ಇರಬೇಕು ಒಂದು ಝೋನ್ನಾಗ. ಸೊ ಅದು ಕೂಡ ಝೋನಿಂಗ್ನಾಗ ಡಿವಿಷನ್ನಾಗ ಯೂಸ್ ಮಾಡ್ತಾರೆ, ಬಟ್ ರೆಗ್ಯುಲರ್ ಶೇಪ್ ಜಾಮೆಟ್ರಿಕ್ ಶೇಪ್ ಇರಬೇಕಂತೇನಿಲ್ಲ. ಸೊ ನಾಟ್ ಅಂತ ಕೇಳಿದರೆ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆ್ಯನ್ ಇಂಟರ್ಡಿಪೆಂಡೆಂಟ್ ಪಾಪ್ಯುಲೇಷನ್ ಆಫ್ ಆರ್ಗಾನಿಸಮ್ಸ್ ಇಂಟರ್ಯಾಕ್ಟಿಂಗ್ ವಿತ್ ದರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಎನ್ವಿರಾನ್ಮೆಂಟ್ ಈಸ್ ನೋನ್ ಆ್ಯಸ್. ಏನು ಮಾಡ್ಯಾರಪ್ಪ ಅಂತಂದ್ರೆ, ಇಂಟರ್ಡಿಪೆಂಡೆಂಟ್ ಪಾಪ್ಯುಲೇಷನ್ ಅಂದ್ರೆ ಒಂದ್ರ ಮ್ಯಾಗ ಒಂದು ಡಿಪೆಂಡ್ ಆಗಿರ್ತಾವೆ. ಇಂಟರ್ಯಾಕ್ಟಿಂಗ್ ವಿತ್ ದರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಎನ್ವಿರಾನ್ಮೆಂಟ್, ಅದರದ್ದು ಸುತ್ತಮುತ್ತ ಇರೋದು ಫಿಸಿಕಲ್ ಮತ್ತು ಕೆಮಿಕಲ್ ಎನ್ವಿರಾನ್ಮೆಂಟ್ದಾಗ ಏನು ಮಾಡ್ತಿರ್ತದೆ, ಇಂಟ್ರ್ಯಾಕ್ಟ್ ಮಾಡ್ತಿರ್ತದೆ ವಿತ್ ಸರೌಂಡಿಂಗ್. ಅದಕ್ಕೆ ಏನಂತಾರೆ ಅಂತಂದರೆ ಪಾಪ್ಯುಲೇಷನ್ ರೆಸ್ಪಾನ್ಸ್. ಏನು ಪಾಪ್ಯುಲೇಷನ್ ರೆಸ್ಪಾನ್ಸ್ ಅಂದರೆ ಏನಪ್ಪ ಅಂತಂದ್ರೆ, ಹೌ ಎ ಪಾಪ್ಯುಲೇಷನ್ ಆರ್ಗ್ಯಾನಿಸಮ್ ರಿಯಾಕ್ಟ್ಸ್ ಟು ವೇರಿಯಸ್ ಎನ್ವಿರಾನ್ಮೆಂಟಲ್, ಎಕೊಲಾಜಿಕಲ್ ಆರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಪಾಪ್ಯುಲೇಷನ್ ಹ್ಯಾಂಗೆ ಚೇಂಜ್ ಆಗ್ತದೆ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನಡ್ಬರ್ಕ್ ಜೊತೆ. ಅದಕ್ಕೇನಂತಾರೆ ಪಾಪ್ಯುಲೇಷನ್ ರೆಸ್ಪಾನ್ಸ್ ಮಾಡ್ತೇವಿಲ್ಲ, ಪಾಪ್ಯುಲೇಷನ್ ರೆಸ್ಪಾನ್ಸ್. ನೆಕ್ಸ್ಟ್, OSHA ಇನ್ ಟರ್ಮ್ಸ್ ಆಫ್ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಸ್ಟ್ಯಾಂಡ್ಸ್ ಫಾರ್. OHSA ಅಂತಂದ್ರೆ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್. ಈಗ ಇಂಡಸ್ಟ್ರಿಯಲ್ ಎನ್ವಿರಾನ್ಮೆಂಟ್ ಅಂತ ತಿಳ್ಕೋರು, ಅದರೊಳಗೆ ಹೆಲ್ತ್ ಆಫೀಸರ್, ಹೆಲ್ತ್ ಸೇಫ್ಟಿ ಮ್ಯಾನೇಜರ್ಸ್ ಬೇಕೇ ಆಗ್ತಾರೆ. ಅದೇನು OSHA ಅಂದ್ರೇನು ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್. ಇದರೊಳಗೆಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಅಂತಂದ್ರೆ ಅವ್ರಿಗೆ PPE ಕಿಟ್ಸ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಅಂಥವೆಲ್ಲ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್. ಇವು ಏನೇನು ಮಾಡ್ತಾರೆ, ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ ರಿಲೇಟೆಡ್ ಟು ಸೇಫ್ಟಿ ಆ್ಯಂಡ್ ಹೆಲ್ತ್ ಗೈಡ್ಲೈನ್ಸ್. ನೆಕ್ಸ್ಟ್ ಕ್ವಶನ್ ಈಸ್ ಮ್ಯಾಕ್ಸಿಮಮ್ ಡೈಲಿ ಕನ್ಸಂಪ್ಷನ್ ಆಫ್ ವಾಟರ್ ಈಸ್ ಈಕ್ವಲ್ ಟು. ನಿಮ್ಗೆ ಹೇಳಿನಿ, ಸಾರಿ ಹೇಳಿನಿ, ಇದು Q max ಡೈಲಿ ಈಸ್ ಈಕ್ವಲ್ ಟು 1.8 times Q max ಆಫ್ ಆ್ಯಾವ್ರೇಜ್ ಅಂತ. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್, ದ ಡಿಸೈನ್ ಪೀರಿಯಡ್ ರೆಕಮೆಂಡೆಡ್ ಫಾರ್ ದ ವಾಟರ್ ಟ್ರೀಟ್ಮೆಂಟ್ ಯೂನಿಟ್ಸ್ ಅಂತ ಕೇಳಿದ್ದಾರೆ ನೋಡ್ರಿ. ಯೂನಿಟ್ಸ್ ಅಪ್ಪ ಅಂತಂದ್ರೆ ಬರ್ತಾವೆ ನಿಮಗೆ ಪಂಪ್ಗಳು ಮತ್ತು ಸೆಡಿಮೆಂಟೇಷನ್ ಟ್ಯಾಂಕ್ಸ್, ಮತ್ತು ಫಿಲ್ಟರ್ಸ್, ಇಂಥವೆಲ್ಲ ಬರ್ತಾವೆ. ಅದಕ್ಕೆ ಎಷ್ಟು ವರ್ಷಸಲಿಂದ ಮಾಡ್ತೇವೆ ನಾವು, 50 years ಮಾಡ್ತೇವೆ. ಎಷ್ಟು, 15 years, 15 ವರ್ಷ. ಎಷ್ಟು, 15. ನೆಕ್ಸ್ಟ್, ಫೈರ್ ಹೈಡ್ರೆಂಟ್ ಆರ್ ಯೂಸ್ವಲಿ ಫಿಟ್ಟೆಡ್ ಇನ್ ದ ವಾಟರ್ ಮೇನ್ಸ್ ಅಬೌಟ್. ಈ ವಾಟರ್ ಮೇನ್ಸ್ ರನ್ ಆಗ್ತಿರ್ತದೆ ಅಂತ ತಿಳ್ಕೋರು, ಅವಾಗ ಫೈರ್ ಹೈಡ್ರೆಂಟ್ಗಳು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಎವ್ರಿ 100 to 150 ಮೀಟರಿಗೆ ಫಿಟ್ ಮಾಡಿರ್ತಾರೆ. ಎಷ್ಟು,
100 to 150. ಫೈರ್ ಲಾಸಸ್ ಇನ್ ದ ವಾಟರ್ ಸಪ್ಲೈಸ್ ಅಸ್ಯೂಮ್ಡ್ ಆ್ಯಸ್. ನಿಮ್ಗೆ ಫಸ್ಟ್ ಪಾರ್ಟ್ನಾಗೆ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಹೇಳೀನಿ. ವಾಟರ್ ಥೆಫ್ಟ ಮತ್ತು ವೇಸ್ಟೇಜ್ ಎಲ್ಲ ಎಷ್ಟು ಕನ್ಸಿಡರ್ ಮಾಡ್ತೀವಿ ನಾವು 15% ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಎ ಸಿಟಿ ಹ್ಯಾಸ್ ಎ ಪಾಪ್ಯುಲೇಷನ್ ಆಫ್ 36,000 ಆ್ಯಂಡ್ ವಾಟರ್ ಈಸ್ ಸಪ್ಲೈಡ್ ಎಟ್ 200 ಲೀಟರ್ per head per day. ಅಂದ್ರೆ liter per head per day. The peak hourly demand of the water in cumex will be ಅಂತ ಕೇಳಿದಾನೆ, ಮೀಟ್ರ್ ಕ್ಯೂಬ್ನಾಗ. ಫಸ್ಟ್ ನೀವೇನು ಮಾಡಬೇಕು, ಪಾಪ್ಯುಲೇಷನ್ ಏನದ ಪಾಪ್ಯುಲೇಷನ್ ಬರ್ಕೋರಿ. ಎಷ್ಟದ 36,000 ಪಾಪ್ಯುಲೇಷನ್ ಅದ. ನಿಮಗೇನು ಮಾಡಬೇಕು, ವಾಟರ್ ಈಸ್ ಸಪ್ಲೈಡ್ ಎಟ್ 240 ಲೀಟರ್ ಪರ್ ಡೇ ಅಂತ ಕೊಟ್ಟಾನ. ಅಂದ್ರೆ 240 ಲೀಟರ್ ಪರ್ ಕ್ಯಾಪ್ಟ ಪರ್ ಡೇ ಕನ್ಸಂಪ್ಷನ್ ಆಗ್ತದೆ ಅಂತ ಕೊಟ್ಟಾನ. ಅವಾಗ ನಿಮಗೆ ಟೋಟಲ್ ಎಷ್ಟು ಕನ್ಸಂಪ್ಷನ್ ಆಗ್ತದೆ ಪರ್ ಡೇಗ ಅಂತ ಬೇಕು ನಿಮಗೆ. ಅಂದ್ರೆ ಪಾಪ್ಯುಲೇಷನ್ ಕೊಟ್ಟಾನಪ್ಪ, ಪರ್ ಹೆಡ್ 240 ಲೀಟರ್ ಪರ್ ಡೇ ಯೂಸ್ ಮಾಡ್ತಾರೆ. ಬಟ್ ಎಷ್ಟು ಮಂದಿ ಇರ ಇಲ್ಲಿ 36,000 ಮಂದಿ ಇರ. ಅದಕ್ಕೇನು ಟೋಟಲ್ ವಾಟರ್ ಡಿಮಾಂಡ್ ಪರ್ ಡೇ, ಒಂದು ದಿನಕ್ಕೆ ಇಷ್ಟು ಮಂದಿಗೆ ಎಷ್ಟು ನೀರು ಬೇಕಪ್ಪ ಅಂತಂದರೆ 36,000 ಇಂಟು 240 ಲೀಟರ್ ಪರ್ ಡೇ ಬೇಕು. ನೀವು ಲೀಟರ್ ಪರ್ ಡೇ ಇದ್ದಿದ್ದು ಏನು ಮಾಡಬೇಕು, ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ನಿಮಗೆ ಕೇಳಿದ್ದಾನೆ ನೋಡಿರಿ. ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಮಾಡಬೇಕಿತ್ತಪ್ಪ ಅಂತಂದ್ರೆ ಇದಕ್ಕೇನು ಮಾಡಬೇಕು, ಇಂಟು 10 to the power -3 ಮಾಡ್ರೆ ಏನಾಗ್ತದೆ, ಮೀಟರ್ ಕ್ಯೂಬ್ ಪರ್ ಡೇ ಆಗ್ತದೆ. ಇಂಟು 10 to the power -3 ಅಂದ್ರೇನು, ಡಿವೈಡ್ ಬೈ 1000 ಇದ್ದಂಗೆ ಏನಾಯಿತು, ಲೀಟರ್ ಇದ್ದಿದ್ದು ಮೀಟರ್ ಕ್ಯೂಬ್ನಾಗ ಆಯಿತು. ಈಗ ನೆಕ್ಸ್ಟ್ ಡೇ ಇದ್ದು ಸೆಕೆಂಡ್ ಮಾಡಬೇಕು. ಡೇ ಇದ್ದು ಸೆಕೆಂಡ್ ಮಾಡಬೇಕಪ್ಪ ಅಂತಂದ್ರೆ ನೀವು ಫಸ್ಟ್ ಡೇ ಇದ್ದಿದ್ದು ಏನು ಮಾಡಬೇಕು, ಅವರ್ನಾಗ ಮಾಡಬೇಕು. ಒನ್ ಡೇನಾಗ ಎಷ್ಟು ಅವರ್ಸ್ ಇರ್ತಾವೆ, 24 ಅವರ್ಸ್ನಾಗ ಎಷ್ಟು 60 ಮಿನಿಟ್ಸ್ ಇರ್ತಾವೆ. 60 ಮಿನಿಟ್ಸ್ದಾಗ ಎಷ್ಟು 60 ಸೆಕೆಂಡ್ಸ್ದಾಗ ಆಗ್ತದೆ. ಈಗ ನೀವು ಲೀಟ್ರ್ ಇದ್ದು ಮೀಟರ್ ಕ್ಯೂಬ್ ಮಾಡಿದ್ರಿ ಬೈ ಡಿವೈಡಿಂಗ್ 1000. ಡೇ ಇದ್ದಿದ್ದು ಏನು ಮಾಡಿದ್ರಿ, ಸೆಕೆಂಡ್ನಾಗ ಮಾಡಿದ್ರಿ ಬೈ ಮಲ್ಟಿಪ್ಲೈಯಿಂಗ್ 24 into 60 into 60. ಸೊ ಯು ಸಿ 36,000 into 240 into 10 to the power -3 ಡಿವೈಡ್ ಬೈ ಇದು ಮಾಡಿದ್ರೆ ನಿಮಗೆ ಎಷ್ಟು ಬಂತು, ಸಾಲ್ವ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಬರ್ತದೆ 0.1. ಎಷ್ಟು 0.1 ಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಸೊ ಇದು ಕನ್ವರ್ಷನ್ ಭಾಳ ಇಂಪಾರ್ಟೆಂಟ್ ನೋಡಿರಿ. ಕನ್ವರ್ಷನ್ ಮ್ಯಾಗ ಭಾಳ ಫೋಕಸ್ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಇದು ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ಕೂಡ ನೀವು ಆನ್ಸರ್ ತೆಗಲ್ಲ. 0.1 is the correct answer. Next question is, the census records indicate the current population of a town as 50,000. Correct population 50,000 ಕೊಟ್ಟಿದ್ದಾನೆ. While the population for 3 consecutive decades was 47,100. 1 decade before, 2 decade before, 3 decade. ಅಂದ್ರೆ 1 decade before, 2 decade, 3 decade before ಕೊಟ್ಟಿದ್ದಾನೆ. ಅರ್ಥಮ್ಯಾಟಿಕ್ ಇನ್ಕ್ರೀಸ್ ಮಾಡಂತ ಕೇಳಿದ್ದಾನೆ. ಏನು ಅರ್ಥಮ್ಯಾಟಿಕ್ ಮೆಥಡ್ ಏನಂದ ನಿಮಗೆ, ಅರ್ಥಮ್ಯಾಟಿಕ್ Pn = P0 + n × x ಬಾರ್. ಇದು ಕಾನ್ಸೆಪ್ಟ್ ಆಲ್ರೆಡಿ ಪಾರ್ಟ್ 1ದಾಗ ಭೀ ಎಕ್ಸ್ಪ್ಲೇನ್ ಮಾಡೀನಿ, ಪಾರ್ಟ್ 2ದಾಗೂ ಈಗ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಯು ಜಸ್ಟ್ ಹ್ಯಾವ್ ಟು ಪುಟ್ ದ ಫಾರ್ಮುಲಾಸ್. ಅದರೊಳಗೆ ಒಂದು ಗೋತ್ರು ಆಗ್ರಿ ಹೇಳಿದ್ದು. ಯು ವಿಲ್ ಗೆಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್, ದ ಪಾಪ್ಯುಲೇಷನ್ ಆಫ್ ಎ ಸಿಟಿ ಎಟ್ ಪ್ರೀವಿಯಸ್ ಕಾನ್ಸಿಕ್ಯೂಟಿವ್ ಇಯರ್ಸ್ ಇಸ್ 40,000, 52, 68 4 lakh, 5 lakh 20,000, 6 lakh 80,000, 8 lakh 80,000 ಯೂಸಿಂಗ್ ಅರ್ಥಮ್ಯಾಟಿಕ್ ಇನ್ಕ್ರೀಸ್. ಸೇಮ್ ಕಾನ್ಸೆಪ್ಟ್, ಸೇಮ್ ಫಾರ್ಮುಲಾ, ಸೇಮ್ ಮೆಥಡ್ ಯೂಸ್ ಮಾಡಿರಿ, ಯು ವಿಲ್ ಗೆಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್, ಇನ್ ಎ ಸ್ಮಾಲ್ ಟೌನ್ ವಿತ್ ಅ ಪಾಪ್ಯುಲೇಷನ್ ಆಫ್ 10,000, ಇಫ್ ದ ಪರ್ ಕ್ಯಾಪಿಟ ವಾಟರ್ ಡಿಮಾಂಡ್ ಈಸ್ 100 liters per day, then what is the yearly water consumption? ಇಯರ್ಲಿ ವಾಟರ್ ಕನ್ಸಂಪ್ಷನ್ ಅಂತ ಕೇಳಿದಾನ. ಇನ್ ಮಿಲಿಯನ್ ಲೀಟರ್ಸ್ ಇಯರ್ಲಿ ವಾಟರ್ ಕನ್ಸಂಪ್ಷನ್ ಕೇಳಿದಾನೆ. ನಿಮಗೇನು ಕೊಟ್ಟಾನ, ಪಾಪ್ಯುಲೇಷನ್ ಕೊಟ್ಟಾನ, ಒಂದು ದಿನಕ್ಕೆ ಎಷ್ಟು ಯೂಸ್ ಮಾಡ್ತಾರೆ ಅದು ಕೊಟ್ಟಾನ. ಸೊ ಅದಕ್ಕೆ ನೀವು ಒಂದು ದಿನಕ್ಕೆ ಎಷ್ಟು ಟೋಟಲ್ ಎಷ್ಟು ಯೂಸ್ ಆಗ್ತದೆ ಕಂಡು ಹಿಡಿಬೇಕು. ಅವಾಗ ಏನು ಮಾಡ್ತೀರಿ, 10,000 ಇಂಟು 100 ಮಾಡಿದ್ರೆ ತಿರ್ಕೋ. ಅವಾಗ ನಿಮಗೆ ಎಷ್ಟು ಬರ್ತದೆ, 1 2 3 4 5 6 ಇದು ಎಷ್ಟು ಬರ್ತದೆ ಪರ್ ಡೇಗೆ ಬರ್ತದೆ ನಿಮಗೆ. ಅದಕ್ಕೆ ನೀವು 365 ಡೇಸಿಗೆ ಮಾಡಿದ್ರೆ ಅಂತ ತಿರ್ಕೋ, ಇಂಟು ಮಾಡಿದ್ರೆ ತಿಕ್ಕೋರಿ, ನಿಮಗೇನು ಬರ್ತದೆ, ಒಂದು ವರ್ಷಿಗೆ ಎಷ್ಟು ಯೂಸ್ ಮಾಡ್ತಾರೆ ಅಂತ ಬರ್ತದೆ. ಇದೇನು ಫುಲ್ ಬೇಸಿಕ್ಸ್ ಅದ ಇದು. ಅವಾಗೇನು ಬಂತು ನಿಮಗೆ 365 ಇಂಟು 10 to the power 6 ಲೀಟರ್ ಪರ್ ಡೇ ಬಂತು. ನಿಮಗೇನು ಕೇಳ್ಯಾರ, ಮಿಲಿಯನ್ ಲೀಟರ್ಸ್ ಅಂತ ಇದು ಲೀಟರ್ಸ್ ಪರ್ ಇಯರ್ ಆಗ್ತದೆ. ಇದು ಏನು ಲೀಟರ್ ಪರ್ ಇಯರ್. ಇದು ಏನು ಆಗ್ತಿತ್ತು, ಇದು ನಿಮಗೆ ಲೀಟರ್ ಪರ್ ಡೇ ಆಗ್ತಿತ್ತು, ಇದು ಲೀಟರ್ ಪರ್ ಇಯರ್. ನಿಮಗೆ ಎದ್ರದಾಗ ಕೇಳ್ಯಾರಪ್ಪ ಅಂತಂದ್ರೆ ಮಿಲಿಯನ್ ಲೀಟರ್ಸ್ ಪರ್ ಡೇ, ಮಿಲಿಯನ್ ಲೀಟರ್ಸ್ನ ಕೇಳಿದಾರೆ. ಎಷ್ಟು, ಮಿಲಿಯನ್ ಲೀಟರ್ಸ್ದಾಗ ಕೇಳ್ಯಾನ, ಮಿಲಿಯನ್ ಲೀಟರ್ಸ್. ಸೊ ಮಿಲಿಯನ್ ಲೀಟರ್ಸ್ ಅಂತಂದ್ರೆ, ಮಿಲಿಯನ್ ಅಂದರೆ ಏನು, 1 million = 10 to the power 6. 10 to the power 6 ಮಾಡ್ತೀರಿ, ಮುಗೀತು.
1 ಮಿಲಿಯನ್ ಅಂದ್ರೆ ಗೊತ್ತಲ್ಲ 10 ಲಕ್ಷ. 10 ಲಕ್ಷ ಅಂತಂದ್ರೆ ಎಷ್ಟು? 10 ಲಕ್ಷ ಅಂದ್ರೆ 10⁶. ನೆಕ್ಸ್ಟ್ ಕ್ವಶನ್, ಆ್ಯಸ್ ಪರ್ IS 1172, ಅವಾಗ 1179 ಅಂದಿದ ಅಲ್ಲ, 1172. ಆ್ಯಸ್ ಪರ್ IS 1172 ದ ಮಿನಿಮಮ್ ಡೊಮೆಸ್ಟಿಕ್ ವಾಟರ್ ಕನ್ಸಂಪ್ಷನ್ ಫಾರ್ ಡ್ರಿಂಕಿಂಗ್ ಯೂಸೇಜ್ ಈಸ್ 5. ನಮಗೆ ಡ್ರಿಂಕಿಂಗ್ ಸಲನ್ನು 5 ಬೇಕು, ಕುಕ್ಕಿಂಗ್ ಸಲನ್ನು 5 ಬೇಕು, ಬಟ್ ಮೈ ತೊಗೊಳಕ್ಕೆ ಎಷ್ಟು ಬೇಕು? 55 ಬೇಕು. ಏನು ಕುಡಿಲಕ್ಕೆ ಎಷ್ಟು ಬೇಕು? 5 ಲೀಟರ್ಸ್ ಬೇಕು. ಕುಕ್ಕಿಂಗ್ ಸಲಿಂದ 5 ಲೀಟರ್ಸ್ ಬೇಕು, ಬಟ್ ಬೇತಿಂಗ್ ಸಲಿಂದ ಎಷ್ಟು ಬೇಕು? 55 ಬೇಕು. ಕ್ಲಾತ್ ಸಲಿಂದ 20, ಯುಟೆನ್ಸಿಲ್ 10, ಹೌಸ್ ವಾಷಿಂಗ್ 10, ಫ್ಲಶಿಂಗ್ ಬಾತ್ರೂಮಿಗೆಲ್ಲ ಹೋಗ್ತಿರಲ್ಲ ಅದಕ್ಕೆ ಎಷ್ಟು ಬೇಕು? 30 ಲೀಟರ್ಸ್ ಬೇಕು. ಅದು ಲೋ ಇನ್ಕಮ್ ಗ್ರೂಪ್ಸ್ಗಳಿಗೆ ಎಷ್ಟು? 135 LPCD ಇದ್ದವ್ರಿಗೆ. ನೆಕ್ಸ್ಟ್ ಕ್ವಶನ್ ಈಸ್ ಏನು? ಅಕಾರ್ಡಿಂಗ್ ಟು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ದ ಕನ್ಸಂಪ್ಷನ್ ಆಫ್ ವಾಟರ್ ಪರ್ ಕ್ಯಾಪಿಟಾ ಪರ್ ಡೇ ಫಾರ್ ನರ್ಸಿಂಗ್ ಹೋಮ್ಸ್ ಆ್ಯಂಡ್ ಬೋರ್ಡಿಂಗ್ ಸ್ಕೂಲ್ಸ್ ಅಂತ ಕೇಳಿದ್ದಾರೆ. ಅದೇನು ಮಾಡಿರಿ 135 ಹಾಕ್ಬಿಡ್ರಿ. ಇದು ಖರೆ ಅಂತಂದ್ರೆ ಇದ್ರೊಳಗೆ ಆಪ್ಷನ್ ಕೊಟ್ಟಿಲ್ಲ ಅವರು. ಇದು ಲೋ ಇನ್ಕಮ್ ಗ್ರೂಪ್ಸ್ಗಳಿಗೆ ಅದ ಇದು. ಸೊ ಇದ್ರೊಳಗೆ ಆಪ್ಷನ್ ಇಲ್ಲ, ಅದಕ್ಕೆ 135 ಲೀಟರ್ಸ್ ಪರ್ ಲೀಟರ್ಸ್. ನೆಕ್ಸ್ಟ್ ಕ್ವಶನ್, ದ ಪರ್ ಕ್ಯಾಪಿಟಾ ಡಿಮಾಂಡ್ ಆಫ್ ವಾಟರ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ಲೀಟರ್ಸ್. ಏನು ಮಾಡ್ತೇವೆ? LPCD ಅಂತ ಕನ್ಸಿಡರ್ ಮಾಡ್ತೇವೆ. ಲೀಟರ್ ಪರ್ ಕ್ಯಾಪಿಟಾ, ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ ಅಂತಂದರೆ ಪರ್ ಪರ್ಸನ್ ಪರ್ ಡೇ, ಲೀಟರ್ಸ್ ಪರ್ ಪರ್ಸನ್ ಪರ್ ಡೇ. ಒಬ್ಬ ವ್ಯಕ್ತಿ ಒಂದು ದಿನದಾಗ ಎಷ್ಟು ಲೀಟರ್ಸ್ ಯೂಸ್ ಮಾಡ್ತಾನಂದ. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಪರ್ ಹೆಡ್ ವಾಟರ್ ರಿಕ್ವೈರ್ಮೆಂಟ್ ಫಾರ್ ದ ಡೊಮೆಸ್ಟಿಕ್ ಪರ್ಪಸ್? ಇಲ್ಲಿ ಕೇಳಿದೆ ನೋಡಿ. ಎಷ್ಟು? 135 LPCD ಫಾರ್ ಲೋ ಇನ್ಕಮ್ ಗ್ರೂಪ್ಸ್. ಫಾರ್ ಫುಲ್ ಫ್ಲಶಿಂಗ್ ಗ್ರೂಪ್ಸ್ ಅಥವಾ ಅದಕ್ಕೇನು 200 LPCD. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಫೈರ್ ಡಿಮಾಂಡ್ ಇನ್ ಲೀಟರ್ಸ್? ಏನು ಕೇಳೋಣ? ಫೈರ್ ಡಿಮಾಂಡ್ ಕೇಳೋಣ, ಲೀಟರ್ಸ್ನ ಕೇಳೋಣ. ಲೀಟರ್ಸ್ ಪರ್ ಹೆಡ್, ಲೀಟರ್ಸ್ ಪರ್ ಹೆಡ್ ಫಾರ್ ಅ ಸಿಟಿ ಆಫ್ ಪಾಪ್ಯುಲೇಷನ್. ಸಿಟಿ ಪಾಪ್ಯುಲೇಷನ್ ಎಷ್ಟದ ನಿಮ್ಗೆ? 25 ಲ್ಯಾಕ್ ಅದ. ಎಷ್ಟು? 25 ಲ್ಯಾಕ್ ಏನದ ಸಿಟಿ ಪಾಪ್ಯುಲೇಷನ್ ಅದ. ನಿಮಗೇನು ಕೇಳತ್ತಾನಪ್ಪ ಅಂತಂದ್ರೆ ಫೈರ್ ಡಿಮಾಂಡ್ ಕೇಳತ್ತಾನ. ಫೈರ್ ಡಿಮಾಂಡ್ ಎಷ್ಟು ಆಪ್ರೇಟ್ ಆಗ್ತದೆ? 3 ಅವರ್ಸ್ ಅಲ್ಲಿಂದ ಆಪ್ರೇಟ್ ಆಗ್ತದಂತ. ಮತ್ತೇನು 3 ಫೈರ್ ಸ್ಟ್ರೀಮ್ಸ್ ಕೂಡ ಬೇಕಂತ. 3 ಫೈರ್ ಸ್ಟ್ರೀಮ್ಸ್. ಡಿಸ್ಚಾರ್ಜ್ ಎಷ್ಟು ಮಾಡ್ತದೆ? 1100 ಲೀಟರ್ಸ್ ಪರ್ ಮಿನಿಟಿಗೆ ಇಷ್ಟು ಡಿಸ್ಚಾರ್ಜ್ ಮಾಡ್ತದಂತ. ಆ್ಯಂಡ್ ದ ಪ್ರೊವಿಷನ್ ಆಫ್ ಫಾರ್ 4 ಫೈರ್ ಎಟ್ ಅ ಟೈಮ್. ಒಂದೇ ಸಾರಿಗೆ ಏನು ಮಾಡ್ತದೆ? 4 ಫೈರ್ಸ್ ಯೂಸ್ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕು? ನೀವು ಫೈರ್ ಡಿಮಾಂಡ್ ಕಂಡು ಹಿಡಿಬೇಕಂತ ತಿಕ್ಕೋರು. ಫೈರ್ ಡಿಮಾಂಡ್ ಕಂಡು ಹಿಡಿಬೇಕಂತಂದ್ರೆ ಏನು ಮಾಡ್ತೀರಿ? ನಿಮಗೆ ಟೋಟಲ್ ನಿಮಗೆ ಎಷ್ಟದಪ್ಪ? ನಿಮಗೆ 1100 ಲೀಟರ್ಸ್ ಪರ್ ಮಿನಿಟ್ದಾಗ ಅದು ಫೈರ್ ಇದು ಏನು ಮಾಡ್ತದೆ? ನೀರು ಹೊರಗೆ ಡಿಸ್ಚಾರ್ಜ್ ಮಾಡ್ತದೆ. ಅದ್ರ ಕೆಪಾಸಿಟಿ ಫೈರ್ ಡಿಮಾಂಡ್ 1100 ಕೆಪಾಸಿಟಿ ಮಾಡ್ತದೆ. ಎಷ್ಟವ ಅದ್ರದಾಗಪ್ಪ ಅಂತಂದ್ರೆ 3 ಫೈರ್ ಸ್ಟ್ರೀಮ್ಗಳವ. ಅದಕ್ಕೆ 3 ಫೈರ್ ಸ್ಟ್ರೀಮ್ ಇಂಟು 3, 1100 ಇಂಟು 3 ಎಷ್ಟವ? 4 ಫೈರ್ಸ್ ಎಟ್ ಅ ಟೈಮ್ ಅಂತಂದ್ರೆ ಒಂದೇ ಸಾರಿ 4 ಫೈರ್ಸ್ ಮಾಡ್ತಾರಂತ. ಇಂಟು ಎಷ್ಟು ಟೈಮ್ಸ್ ಅಲ್ಲೇನು ಮಾಡ್ತಾರೆ? ಟೋಟಲ್ 3 ಅವರ್ಸ್ ಅಲ್ಲೇನು ಮಾಡ್ತಾರಂತ. 3 ಅವರ್ಸ್ ಅಂತಂದ್ರೆ ಎಷ್ಟು? ನಿಮಗೆ ಮಿನಿಟ್ದಾಗ ಮಾಡಿರಿ 3 × 60 ಮಿನಿಟ್ಸ್. ಅವಾಗ ನಿಮಗೇನಾಯ್ತು? ಟೋಟಲ್ ಫೈರ್ ಡಿಮಾಂಡ್ ಗೊತ್ತಾಯ್ತು ನಿಮಗೆ. ಟೋಟಲ್ ನಮಗೆ ಎಷ್ಟು ಬೇಕು? ಇಷ್ಟು ಲೀಟರ್ಸ್ ನೀರು ಬೇಕಪ್ಪ. ಬಟ್ ನೀವು ಇದಕ್ಕೆ ಏನು ಮಾಡಬೇಕು? ಪರ್ ಹೆಡ್ನ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಪರ್ ಹೆಡ್ನ ಕನ್ವರ್ಟ್ ಮಾಡಬೇಕಪ್ಪ ಅಂತಂದ್ರೆ ಟೋಟಲ್ ಇಷ್ಟು ನೀರು ಬೇಕು. ಎಷ್ಟು ಪಾಪ್ಯುಲೇಷನಿಗೆ? 25 ಲ್ಯಾಕಿಗೆ. ಅವಾಗ ನಿಮಗೆ ಡಿವೈಡ್ ಮಾಡಿದ್ರೆ ಬರುತ್ತೆ 0.95 ಲೀಟರ್ಸ್ ಪರ್ ಹೆಡ್. ಓಕೆ, 0.95 ಲೀಟರ್ಸ್ ಪರ್ ಹೆಡ್. ನೆಕ್ಸ್ಟ್ ಕ್ವಶನ್ ಈಸ್ ಇನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರೀಸ್ ದ ವಾಟರ್ ರಿಕ್ವೈರ್ಮೆಂಟ್ ಇನ್ ಕಿಲೋಲೀಟರ್ಸ್ ಪರ್ ಯೂನಿಟ್ ಆಫ್ ಪ್ರೊಡಕ್ಷನ್ ಈಸ್ ವೆರಿ ಹೈ? ನಿಮಗೆ ಗೊತ್ತು ಪೇಪರ್ ಇಂಡಸ್ಟ್ರಿನಾಗಿನ ನೀರು ಬೇಕಾಗದ ಅಷ್ಟು ಎಲ್ಲೂ ಬೇಕಾಗಲ್ಲ. ಸೊ ಪೇಪರ್ ಇಂಡಸ್ಟ್ರಿಗೆ ನೀರು ಭಾಳ ಬೇಕು. ಎಷ್ಟು ಬೇಕು ನೋಡ್ರಿ, ಇಲ್ಲಿ ಕೊಟ್ಟೇನು 200 to 400 ಟನ್ಸ್ ಬೇಕು ಪರ್ ಯೂನಿಟಿಗೆ ಇನ್ ಕಿಲೋಲೀಟರ್ಸ್. 200 to 400 ಕಿಲೋಲೀಟರ್ಸ್ ಅಂದ್ರೆ 200 to 400 ಇಂಟು 10⁻³ ಲೀಟರ್ಸ್ ಇದ್ದಂಗೆ. ನೆಕ್ಸ್ಟ್ ಸ್ಟೀಲಿಗೆ ಬೇಕು. ಯಾಕಪ್ಪ ಅಂತಂದ್ರೆ ಕೂಲಿಂಗ್ ಅದು ಎಲ್ಲ ಇರ್ತದೆ ಪ್ರಾಸೆಸ್, ಅದಕ್ಕೆ ನೆಕ್ಸ್ಟ್ ಸ್ಟೀಲಿಗೆ ಬೇಕು. ಶುಗರಿಗೆ ಕಮ್ಮಿ ಬೇಕು, ಒಂದು ಸ್ವಲ್ಪ ಕಮ್ಮಿ ಬೇಕು. ಬಟ್ ಇದು ನೆನ್ಪಿಟ್ಕೊಡ್ರಿ, ಪೇಪರ್ ಇಂಡಸ್ಟ್ರಿಗೆ ಭಾಳ ಬೇಕು. ನೆಕ್ಸ್ಟ್ ಕ್ವಶನ್ ಈಸ್ ದ ಅನಿಮಲ್ ವಿಚ್ ಫೀಡ್ ಡೈರೆಕ್ಟ್ಲಿ ಆನ್ ದ ಲಿವಿಂಗ್ ಪ್ಲಾಂಟ್ ರಿಮೇನ್ಸ್ ಆರ್ ಕಾಲ್ಡ್ ಏನಂತಾರಪ್ಪ ಅಂತಂದ್ರೆ ಅದಕ್ಕೆ ಹರ್ಬಿವೋರ್ಸ್ ಅಂತಾರೆ. ಕಾರ್ನಿವೋರ್ಸಪ್ಪ ಅಂತಂದ್ರೆ ಮಾಂಸಾಹಾರಿಗಳು. ಓಮ್ನಿವೋರ್ಸಪ್ಪ ಅಂತಂದ್ರೆ ಎರಡು ತಿನ್ನೋ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ.
ನೆಕ್ಸ್ಟ್ ಸೋರ್ಸ್ ಆಫ್ ವಾಟರ್ ಆ್ಯಂಡ್ ಟ್ಯೂಬ್ವೆಲ್ಸ್ ಆ್ಯಂಡ್ ವೆಲ್ಸ್ ಚಾಪ್ಟರ್ ಅಂದರೆ ಇದರೊಳಗೆ ಚಾಪ್ಟರ್ 2 ಕ್ವಶನ್ಸ್ ನೋಡಮ್. ದ ಎಸ್ಟಿಮೇಷನ್ ಆಫ್ ಕ್ಯುಮ್ಯುಲೇಟಿವ್ ಇನ್ಫಿಲ್ಟ್ರೇಷನ್ ದಟ್ ಮೇ ಇವೆಂಚುವಲಿ ಬಿಕಮ್ಸ್ ದ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಈಸ್ ಡಿಫೈನ್ಡ್ ಆ್ಯಸ್. ಅಂದರೆ ಏನು ಕೊಟ್ಟಿದ್ದಾನ ನಿಮಗೆ, ಇದು ಸರ್ಫೇಸ್ ಅದ ಅಂತ ತಿಕ್ಕೋರಿ, ನಿಮಗೆ ಮಳೆ ಬರ್ತದೆ ಸರಿನಾ, ಇದು ಗ್ರೌಂಡ್ ಸರ್ಫೇಸ್ ಅದ, ನಿಮಗೆ ಮಳೆ ಬಂತು, ಮಳೆ ಬಂದಾಗ ಏನಾಗ್ತದೆ ಒಂದು ಸ್ವಲ್ಪ ಪಾರ್ಟ್ ಏನಾಗ್ತದೆ ಇನ್ಫಿಲ್ಟ್ರೇಟ್ ಆಗಿ ಒಳಗೆ ಹೋಗ್ತದೆ, ಇನ್ಫಿಲ್ಟ್ರೇಟಾಗಿ ಹೋಗ್ತದೆ, ಒಂದಿಷ್ಟು ಏನಾಗ್ತದೆ ಹೊರಗೆ ಹೋಗ್ತದೆ, ಅದಕ್ಕೆ ಏನಂತಾರೆ ರನ್ ಆಫ್ ಅಂತಾರೆ. ಬಟ್ ಇದೇನು ಒಳಗೆ ಹೋಗ್ತದಲ್ಲ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಇದು ಏನು ಮಾಡ್ತದೆ ಗ್ರೌಂಡ್ ವಾಟರ್ ಹೆಚ್ಚಿಗೆ ಮಾಡ್ತದೆ. ಸೊ ಇದು ಹೆಚ್ಚಿಗೆ ಏನು ಮಾಡ್ತಲ್ಲ ಇದಕ್ಕೆ ಏನಂತಾರೆ ಮೇ ಬಿಕಮ್ ಗ್ರೌಂಡ್ ವಾಟರ್ ರೀಚಾರ್ಜ್ ಈಸ್ ಡಿಫೈನ್ಡ್ ಆ್ಯಸ್ ಏನಂತಾರೆ ಅದಕ್ಕೆ ವಾಟರ್ ಬ್ಯಾಲೆನ್ಸ್ ಅಂತಾರೆ. ಏನು ವಾಟರ್ ಬ್ಯಾಲೆನ್ಸ್. ದ ಎಸ್ಟಿಮೇಷನ್ ಆಫ್ ಕಮ್ಯುಲೇಟಿವ್ ಇನ್ಫಿಲ್ಟ್ರೇಷನ್ ದಟ್ ಮೇ ಇವೆಂಚುವಲಿ ಬಿಕಮ್ ಅಂದ್ರೆ ಎಷ್ಟು ಇನ್ಫಿಲ್ಟ್ರೇಷನ್ ಹಾಕೋತಾ ಏನಾಗ್ಯದ ಅದು ನಿಮಗೆ ಗ್ರೌಂಡ್ ವಾಟರ್ ಸೋರ್ಸ್ ಆಗಿಬಿಟ್ಟದ ಒಂದು, ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ವಾಟರ್ ಬ್ಯಾಲೆನ್ಸ್ ಅಂತ ಕರೀತಾರೆ. ಓಕೆ, ಗಾಟ್ ಇಟ್. ನೆಕ್ಸ್ಟ್ ಕ್ವಶನ್, ಇನ್ ಲಿಚಾಟೆ ಟ್ರೀಟ್ಮೆಂಟ್ ಮೆಟಲ್ಸ್ ಪ್ರೆಸೆಂಟ್ ಇನ್ ಲಿಚಾಟೆ ಕ್ಯಾನ್ ಬಿ ರಿಮೂವ್ಡ್ ಬೈ ವಿಚ್ ಟ್ರೀಟ್ಮೆಂಟ್ ಅಂತ ಕೇಳಿದಾನೆ. ಲಿಚಾಟೆ ಟ್ರೀಟ್ಮೆಂಟ್ದಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಅದ್ರೊಳಗೆ ಮೆಟಲ್ಸ್ ಏನು ಇರ್ತಾವೆ ನೋಡು, ಮೆಟಲ್ಸ್ ಏನು ಮಾಡ್ತಾರೆ ರಿಮೂವ್ ಮಾಡ್ತಾರೆ. ಏನು ಮೆಟಲ್ಸ್ ಪ್ರೆಸೆಂಟ್ ಇನ್ ಲಿಚಾಟೆ ಕ್ಯಾನ್ ಬಿ ರಿಮೂವ್ಡ್ ಯೂಸಿಂಗ್ ವಿಚ್ ಟ್ರೀಟ್ಮೆಂಟ್ ಅಂತ ಕೇಳಿ, ಬೈ ಪ್ರೆಸಿಪಿಟೇಷನ್. ಏನು ಬೈ ಪ್ರೆಸಿಪಿಟೇಷನ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟರ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಸೋರ್ಸಸ್ ಈಸ್ ಲೈಕ್ಲಿ ಟು ಬಿ ಹಾರ್ಡ್. ಯಾವ ಟೈಪ್ ಆಫ್ ವಾಟರ್ನಾಗ ಹಾರ್ಡ್ನೆಸ್ ಹೆಚ್ಚಿಗೆ ಇರ್ತದೆ ಅಥವಾ ಹಾರ್ಡ್ ಯಾವ್ದು ಇರ್ತದೆ ಅಂತಂದರೆ ಲೇಕ್ ವಾಟರ್ಸ್ನಾಗ ಇರ್ತದೆ. ಯಾಕಂದ್ರೆ ಲೇಕ್ ವಾಟರ್ ಒಂದೇ ಜಾಗದಾಗ ನಿಂತಿರ್ತದೆ. ನೀವು ಇದ್ರೊಳಗೆ ಕನ್ಫ್ಯೂಸ್ ಆಗಿಬಿಡ್ರಿ ವೆಲ್ನಾಗ. ಸೊ ವೆಲ್ಕ್ಕಿಂತಲೂ ಹಾರ್ಡ್ ಎಲ್ಲಿ ಇರ್ತದೆ ಲೇಕ್ನಾಗ ಇರ್ತದೆ ನೋಡಿ, ಇಲ್ಲೇ ನಿಮಗೆ ತಪ್ಪಾಗತ್ತೆ. ಜನರಲಿ ವಿ ಥಿಂಕ್ ದಟ್ ವೆಲ್ ಆನ್ಸರ್ ಆಗ್ತದಂತ, ಬಟ್ ಲೇಕ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್ ದ ಸೋರ್ಸ್ ಆಫ್ ವಾಟರ್ಸ್ ಸರ್ಫೇಸ್ ವಾಟರ್ ಫಾರ್ ಸಪ್ಲೈ ಟು ಎ ಕಮ್ಯುನಿಟಿ ಮೇ ಬಿ. ಸೊ ನೀವು ಯಾವಾಗ ಏನು ಮಾಡ್ತೀರಪ್ಪ ಅಂತಂದರೆ ನೀವು ಒಂದು ಕಮ್ಯುನಿಟಿಗೆ ವಾಟರ್ ಸಪ್ಲೈ ಮಾಡೋದು ಅಂತಿಕೋರಿ, ಅದ್ರ ನಿಮ್ದು ಏನು ಸೋರ್ಸ್ ಯೂಸ್ ಮಾಡ್ತೀರಪ್ಪ ಅಂತಂದ್ರೆ ಲೇಕರ ಯೂಸ್ ಮಾಡಲ್ಲ, ಯಾಕಂದ್ರೆ ಸ್ಮಾಲ್ ಸ್ಟ್ರೀಮ್ ಆಗ್ತದೆ. ಈ ಸ್ಟ್ರೀಮ್ ಕೂಡ ಯೂಸ್ ಮಾಡಲ್ಲ. ಜನರಲಿ ನಾವು ರಿವರ್ ಯೂಸ್ ಮಾಡ್ತೇವೆ, ಬಟ್ ಅದು ಲಾರ್ಜ್ ಪಾಪ್ಯುಲೇಷನ್ ಇತ್ತಪ್ಪ, ಇಲ್ಲಿ ಏನು ಕೊಟ್ಟಿಲ್ಲ ಹಂಗೆ. ಸೊ ಅದಕ್ಕೆ ಏನು ಮಾಡ್ತಾರೆ ಕಮ್ಯುನಿಟಿ ಅಂತಂದ್ರೆ ಏನು ಸಣ್ಣದು ಕಮ್ಯುನಿಟಿ ಇರ್ತಂದ್ರೆ ಸ್ಮಾಲ್ ಪಾಪ್ಯುಲೇಷನ್ ಇರ್ತದೆ. ಅದಕ್ಕೆ ನಾವು ಇದ್ರೊಳಗೆ ನ್ಯಾಚುರಲ್ ಪಾಂಡ್ನು ಯೂಸ್ ಮಾಡ್ಬೋದು, ಸ್ಟ್ರೀಮ್ನು ಯೂಸ್ ಮಾಡ್ಬೋದು, ಲೇಕ್ನು ಯೂಸ್ ಮಾಡ್ಬೋದು. ಸೊ ಎನಿ ಆಫ್ ದ ಅಬೋ. ಇಫ್ ಜನರಲಿ ಕೇಳರಪ್ಪ ಅಂತಂದ್ರೆ ಜನರಲಿ ವಿ ಯೂಸ್ ರಿವರ್. ಇಲ್ಲಿ ಕಮ್ಯುನಿಟಿ ಅಂತ ಬಂದಿಸಲ್ಲ, ಸ್ಮಾಲ್ ಪಾಪ್ಯುಲೇಷನ್ ಇರುತ್ತೆ ಕಮ್ಯುನಿಟಿನಾಗ. ಸೊ ವಿ ಕ್ಯಾನ್ ಯೂಸ್ ಎನಿ ಆಫ್ ದಿಸ್. 74. The trap efficiency of a reservoir depends upon. ಫಸ್ಟ್ ನಿಮಗೆ ಟ್ರ್ಯಾಪ್ ಎಫಿಷಿಯನ್ಸಿ ಅಂದರೆ ಏನು ಗೊತ್ತಾಗಬೇಕು. ಟ್ರ್ಯಾಪ್ ಎಫಿಷಿಯನ್ಸ್ ಅಂದ್ರೆ ಏನು, ನಿಮಗೆ ಏನು ಕೊಟ್ಟಿದ್ದಾರೆ ನೋಡಿ, ರೇಷಿಯೋ ಆಫ್ ಡಿಪಾಸಿಟ್ ಸೆಡಿಮೆಂಟ್ ಟು ದ ಟೋಟಲ್ ಸೆಡಿಮೆಂಟ್ ಇನ್ಫ್ಲೋ ಇನ್ ಫಾರ್ ಎ ಗಿವನ್ ಪೀರಿಯಡ್ ವಿತಿನ್ ದ ರಿಸರ್ವಾಯರ್ ಎಕನಾಮಿಕ್ ಲೈಫ್ ಟೈಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಏನು ಹೇಳತ್ತಾರ ಅಂತಂದರೆ ಒಂದು ರಿಸರ್ವಾಯರ್ ಅದ ಅಂತ ತಿಕ್ಕೋರಿ. ರಿಸರ್ವಾಯರ್ ಅದಪ್ಪ ಅಂತಂದರೆ ಟೋಟಲ್ ಎಷ್ಟು ಇನ್ಫ್ಲೋ ಆಗ್ಯದ, ಟೋಟಲ್ ಎಷ್ಟು ಇದ್ರೊಳಗೆ ಡಿಪಾಸಿಟ್ ಅದ ಟು ಟೋಟಲ್ ಎಷ್ಟು ಇನ್ಫ್ಲೋ ಆಗ್ಯದ, ಟೋಟಲ್ ರಿಸರ್ವಾಯರ್ನಾಗ ಎಷ್ಟು ಡಿಪಾಸಿಟ್ ಆಗ್ಯದ, ಎಷ್ಟು ಇನ್ಫ್ಲೋ ಆಗ್ಯದ, ತಿಳಿತಾ? ಇದೇ ಟ್ರ್ಯಾಪ್ ಎಫಿಷಿಯನ್ಸಿ. ಯಾಕಂದರೆ ನಿಮ್ಗೆ ಸೆಡಿಮೆಂಟ್ಸ್ ಎಲ್ಲ ಕಡೆಯಿಂದ ಇನ್ಫ್ಲೋ ಆಗಿ ಬರ್ತದೆ, ಆಮೇಲೆ ಇದ್ರೊಳಗೆ ಡಿಪಾಸಿಟ್ ಆಗ್ತದೆ. ಇನ್ಫ್ಲೋ ಆಗಿದ್ದು 100% ಅಷ್ಟು ಡಿಪಾಸಿಟ್ ಆಗಲ್ಲ, ಒಂದಿಷ್ಟು ಹೊರಗಡೆ ಕೂಡ ಹೋಗಿರ್ತದೆ. ಸೊ ಅದಕ್ಕೆ ಟೋಟಲ್ ಇನ್ಫ್ಲೋ, ಟೋಟಲ್ ಏನದ ನಿಮಗೆ ಟೋಟಲ್ ಇದು ಯಾವಾಗಲೂ ಡಿನಾಮಿನೇಟರ್ದ ಬರ್ತದೆ ಇನ್ಫ್ಲೋ, ಅದ್ರದ್ದು ಎಷ್ಟು ಸ್ಟೋರ್ ಆಗಿದೆ ಕೆಪ್ಯಾಸಿಟಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಕೆಪ್ಯಾಸಿಟಿ ಇನ್ಫ್ಲೋ ರೇಷಿಯೋ. ಏನು ಕೆಪ್ಯಾಸಿಟಿ ಇನ್ಫ್ಲೋ ರೇಷಿಯೋ. ನೆಕ್ಸ್ಟ್ ಕ್ವಶನ್ ಈಸ್ ದ ಪರ್ಸಂಟೇಜ್ ಆಫ್ ಫ್ರೆಶ್ ವಾಟರ್ ಅವೈಲೇಬಲ್ ಆ್ಯಸ್ ಪೋಲಾರ್ ಐಸ್ ಆರ್ ಗ್ಲೇಷಿಯರ್ ಕಂಪೇರ್ಡ್ ಟು ದ ಟೋಟಲ್ ಫ್ರೆಶ್ ವಾಟರ್ ಈಸ್ ಎಷ್ಟು 69.71%. ಇದು ಡಿವಿಷನ್ ನೋಡ್ರಿ ವಾಟರ್ದು. ಈಗ ಓಷನ್ ಅದ ಅಂತಿಕೋ, ಓಷನ್ನಾಗ ಎಷ್ಟದ ನಿಮಗೆ ಟೋಟಲ್ ನಮಗೆ ವಾಟರ್ ಏನದ ನೋಡ್ರಿ, ಅದ್ರಾಗ 97.5% ಏನದ ನಮಗೆ ಓಷನ್ನಾಗ ಅದ. ಫ್ರೆಶ್ ವಾಟರ್ ಇರೋದೇ ಎಷ್ಟದ 2.5% ಫ್ರೆಶ್ ವಾಟರ್ ಅದ. ಈ 2.5 ಫ್ರೆಶ್ ವಾಟರ್ನಾಗ
79% ನಿಮಗೆ ಇದ್ರೊಳಗೆ ಬರ್ತದೆ ಐಸ್ ಕ್ಯಾಪ್ ಮತ್ತು ಗ್ಲೇಷಿಯರ್ನಾಗೆ ಅದ. ಮತ್ತು ಗ್ರೌಂಡ್ ವಾಟರ್ 20% ಅದ ಅಂತಂದ್ರೆ ಗ್ರೌಂಡ್ಕಿಂತ ಕೆಳಗೆ ವಾಟರ್ ಸ್ಟೋರ್ ಆಗಿರ್ತಾವಲ್ಲ 20%. ಗ್ಲೇಷಿಯರ್ಸ್ನಾಗ ಎಷ್ಟದ 79%, ಗ್ರೌಂಡ್ ವಾಟರ್ನಾಗ 20%. ನಿಮಗೆ ಎಷ್ಟು ಬಂತು ಆಲ್ಮೋಸ್ಟ್ 1% ಏನದ ನಿಮಗೆ ಸರ್ಫೇಸ್ ವಾಟರ್ನಾಗ ಅದ. ಈ ಸರ್ಫೇಸ್ ವಾಟರ್ನಾಗೂ ನಿಮಗೆ ಲೇಕ್ನಾಗ ಬರ್ತದೆ 50% ಕಂಡು ಬರ್ತದೆ. ನೆಕ್ಸ್ಟ್ 50% ಅಂತಂದ್ರೆ 0.5% ಆಫ್ ಟೋಟಲ್ ಫ್ರೆಶ್ ವಾಟರ್. ನಿಮ್ಮ ಸಾಯಿಲ್ನಾಗೂ ಹೋಲ್ಡ್ ಮಾಡ್ಕೊಂಡಿರ್ತದೆ ಅದೆಷ್ಟು 38%. ನೆಕ್ಸ್ಟ್ ವಾಟರ್ ಇನ್ ಲೇಕ್ಸ್, ವಾಟರ್ ಇನ್ ಲಿವಿಂಗ್ ಆರ್ಗಾನಿಸಮ್ಸ್, ವಾಟರ್ ವೇಪರ್ ಇನ್ ಅಟ್ಮಾಸ್ಫಿಯರ್ ಕೂಡ ಹಿಂಗೆ ಡಿವಿಷನ್ ಆಗಿದೆ. ನಿಮಗೇನು ಕೇಳಿದಾನೆ ಇಲ್ಲಿ ಪರ್ಸೆಂಟೇಜ್ ಆಫ್ ಫ್ರೆಶ್ ವಾಟರ್ ಅವೈಲೇಬಲ್ ಆಸ್ ಪೋಲಾರ್ ಐಸ್ ಅಂತ ಕೇಳಿದಾನೆ. ನಿಮಗೇನು 69% ಫ್ರೆಶ್ ವಾಟರ್ ಇನ್ ಟೋಟಲ್ ಫ್ರೆಶ್ ವಾಟರ್ ಇನ್ 69% ಏನದ ಗ್ಲೇಷಿಯರ್ನಾಗೆ ಅದ. ಗ್ರೌಂಡ್ ವಾಟರ್ ಕೇಳಿರಪ್ಪ ಅಂತಂದ್ರೆ ಎಷ್ಟು 30%. ಇದು ಗ್ರೌಂಡ್ ವಾಟರಿಗೆ ಆಗ್ತಿತ್ತು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ದ ಸರ್ಫೇಸ್ ಜಾಯ್ನಿಂಗ್ ದ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ಇನ್ ಸೆವೆರಲ್ ವೆಲ್ಸ್ ಪೆನಿಟ್ರೇಟಿಂಗ್ ಎ ಕನ್ಫೈನ್ಡ್ ಅಕ್ವಿಫೈಯರ್ ಈಸ್. ಇದಕ್ಕೇನಂತಾರಪ್ಪ ಅಂತಂದರೆ ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್ ಅಂತಾರೆ. ಏನು ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್ ಏನು ಎ ಸರ್ಫೇಸ್ ಜಾಯ್ನಿಂಗ್ ದ ಸ್ಟ್ಯಾಟಿಕ್ ವಾಟರ್ ಲೆವೆಲ್. ಸ್ಟ್ಯಾಟಿಕ್ ವಾಟರ್ ಲೆವೆಲಿಗೆ ಏನು ಮಾಡ್ತದೆ ಯೂಸಿಂಗ್ ಸೆವೆರಲ್ ಲೆವೆಲ್ಸ್ ವಿತ್ ಎ ಕನ್ಫೈನ್ಡ್ ಅಕ್ವಿಫೈಯರ್ ರೀಪ್ರೆಸೆಂಟ್ಸ್. ಇದಕ್ಕೇನಂತಾರೆ ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್ ಅಂತಾರೆ. ಇದಕ್ಕೇನಂತಾರೆ ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್. ಈಗ ಎಕ್ಸಾಂಪಲ್ ನಿಮ್ಗೆ ಫೋಟೋ ತೋರಿಸ್ತೀನಿ ನೋಡ್ರಿ. ಇದದ ನೋಡ್ರಿ. ಇದಕ್ಕೇನಂತಾರಪ್ಪ ಅಂತಂದ್ರೆ ಈಗ ಕೊಟ್ಟಿರಿ ನೋಡ್ರಿ ಸ್ಟ್ಯಾಟಿಕ್ ವಾಟರ್ ಲೆವೆಲ್. ಇದು ಬಿಡ್ರಿ, ಇದು ನೆಗ್ಲೆಕ್ಟ್ ಮಾಡಿರಿ, ಈ ಪಾರ್ಟ್ ಇಗ್ನೋರ್ ಮಾಡಿರಿ. ಈ ಎಕ್ಸಾಂಪಲ್ ಇಲ್ಲ ಅದ ಅಂತಿಕೋರಿ. ಸರ್ಫೇಸ್ ಜಾಯ್ನಿಂಗ್ ಸ್ಟ್ಯಾಟಿಕ್ ಲೆವೆಲ್ ವಾಟರ್ ಇದಾವ ಅಂತಿಕೋ. ಸ್ಟ್ಯಾಟಿಕ್ ಲೆವೆಲ್ ವಾಟರ್ ಯೂಸಿಂಗ್ ಸೆವೆರಲ್ ವೆಲ್ಸ್. ಇಲ್ಲಿಂದ ಸೆವೆರಲ್ ವೆಲ್ಸ್ ಪ್ಲೇಸ್ ಮಾಡಿರಿ ಅಂತಿಕೋ. ಈ ಸೆವೆರಲ್ ವೆಲ್ಸ್ ಪ್ಲೇಸ್ ಮಾಡಿದಾಗ ಇತ್ತಿನ ಕನ್ಫೈನ್ಡ್ ಎಕ್ವಿಫೈರ್. ಕನ್ಫೈನ್ಡ್ ಎಕ್ವಿಫೈರ್ ಅಂತಂದ್ರೆ ಏನು, ಎರಡು ಪೋರಸ್ ಲೇಯರ್ ನಡಬರ್ಕಿರ್ತದೆ. ಇಂಪರ್ವಿಯಸ್ ಲೇಯರ್ ಎರಡು ಅದಕ್ಕೆ ಅಂದ್ರೆ ಎರಡು ಸೈಡ್ ಏನು ಮಾಡಿರ್ತದೆ ಇಂಪರ್ವಿಯಸ್ ಲೇಯರ್ ಇರ್ತದೆ ಅಂದ್ರೆ ವಾಟರ್ ಹೊರಗೆ ಹೋಗಿ ಗುಡ್ಸಲ್ಲ. ಇದೇನು ಪರ್ವಿಯಸ್ ಲೇಯರ್, ಇಲ್ಲಿ ಏನಿರ್ತದೆ ವಾಟರ್ ಇರ್ತದೆ. ಅದಕ್ಕೇನಂತಾರೆ ಕನ್ಫೈನ್ಡ್ ಎಕ್ವಿಫೈರ್ ಅಂತ ಕರೀತಾರೆ. ಇದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಇದು ಏನು ಲೈನ್ ಜಾಯ್ನಿಂಗ್ ಏನು ಸರ್ಫೇಸ್ ಇರ್ತದಲ್ಲ ಅದಕ್ಕೇನಂತಾರೆ ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್ ಅಂತಾರೆ. ಯಾವುದು ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್. ಇಲ್ಲ ಅದ ನೋಡ್ರಿ. ಆ್ಯನ್ ಇಮ್ಯಾಜಿನರಿ ಸರ್ಫೇಸ್ ಲೈನ್. ಇದೇನು ಇಮ್ಯಾಜಿನರಿ ಸರ್ಫೇಸ್ ಲೈನ್ ಆಫ್ ವಾಟರ್ ಲೆವೆಲ್ ಇನ್ ಮೆನಿ ವೆಲ್ಸ್ ಇನ್ ಎ ಕನ್ಫೈನ್ಡ್ ಅಕ್ವಿಫೈರ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯೋಮೆಟ್ರಿಕ್ ಸರ್ಫೇಸ್. Next question, consider the following statements. An ecosystem often gradually merges with an adjoining one through a transitional zone. ಹೌದು, ಏನಿರ್ತಪ್ಪ ಅಂತಂದ್ರೆ ಎಕೋಸಿಸ್ಟಮ್ ಏನು ಮಾಡ್ತದೆ ಟ್ರಾನ್ಸಿಷನಲ್ ಝೋನ್ ಇರ್ತದೆ. ಇಲ್ಲೊಂದು ಇದು ಇರ್ತದೆ, ಇಲ್ಲೊಂದು ಇರ್ತದೆ, ಇಲ್ಲೇನಾಗ್ತದೆ ಎಕೋಟೋನ್ ಫಾರ್ಮ್ ಆಗಿರ್ತದೆ. ಅದಕ್ಕೇನಂತಾರೆ ಟ್ರಾನ್ಸಿಷನಲ್ ಝೋನ್ ಅಂತ ಕೂಡ ಕರೀತಾರೆ ಅಥವಾ ಎಕೋಟೋನ್ ಅಂತ ಕರೀತಾರೆ. ಎಡ್ಜ್ ಎಫೆಕ್ಟ್ ರೆಫರ್ಸ್ ಟು ದ ಅಡಿಷನಲ್ ಸ್ಪೀಸೀಸ್ ಆಫ್ ಆನ್ ಎಕೋಟೋನ್ ನಾಟ್ ಫೌಂಡ್ ಇನ್ ದ ಮೋಸ್ಟ್ ಆಫ್ ದ ಅಡ್ಜಸ್ಟೆಂಟ್ ಎಕೋಸಿಸ್ಟಮ್. ಇದು ಒಂದು ಎಕೋಸಿಸ್ಟಮ್, ಇದು ಒಂದು ಟೆರೆಸ್ಟ್ರಿಯಲ್ ಅದ ಅಂತಿಕೋರಿ. ಇದು ಸಿ ಎಕೋಸಿಸ್ಟಮ್ ಅಂದ್ರೆ ಎಕೋಸಿಸ್ಟಮ್ ಅದ ಅಂತಿಕೋರಿ. ಇಲ್ಲಿ ಏನಾಗ್ತದೆ ಒಂದು ನಮಗೆ ಎಕೋಟೋನ್ ಫಾರ್ಮ್ ಆಗ್ತದೆ. ಇದಕ್ಕೆ ಏನಂತಾರಪ್ಪ ಇಲ್ಲಿ ಮ್ಯಾಂಗ್ರೂವ್ಸ್ ಅದು ಬೆಳಿತಾವಿಲ್ಲ. ಸೊ ಇದು ಸ್ಪೆಷಲ್ ಟೈಪ್ ಆಫ್ ಎಕೋಡೋನ್. ಇದರೊಳಗೆ ಏನು ಬರ್ತಾವೆ ಸ್ಪೆಷಲ್ ಸ್ಪೀಸೀಸ್ ಕಂಡು ಬರ್ತಾವೆ. ಇದಕ್ಕೆ ಏನಂತಾರೆ ಎಡ್ಜ್ ಎಫೆಕ್ಟ್ ಅಂತಾರೆ. ಏನು ಎಡ್ಜ್ ಎಫೆಕ್ಟ್ ಕೂಡ ಅಂತಾರೆ. ನೀಶೆ ರೆಫರ್ಸ್ ಟು ದ ಫಂಕ್ಷನಲ್ ಪೊಸಿಷನ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಇನ್ ಎನ್ ಎಕೋಸಿಸ್ಟಮ್. ಹೌದು, ಇದೇನು ಮಾಡ್ತದೆ ಒಂದು ಎಕೋಸಿಸ್ಟಮ್ನಾಗ ಒಂದು ಫಂಕ್ಷನ್ ರೋಲ್ ಡಿಫೈನ್ ಮಾಡ್ತೇವೆ. ಯಾವುದು ನೀಶೆ ಅನ್ನೋದು. ನೆಕ್ಸ್ಟ್, ಇನ್ ಪಾಂಡ್ ಎಕೋಸಿಸ್ಟಮ್ ಬೆಂಥೋಸ್ ಆರ್ ಫೌಂಡ್ ಫ್ಲೋಟಿಂಗ್ ಆನ್ ದ ವಾಟರ್ ಸರ್ಫೇಸ್. ತಪ್ಪು, ಫ್ಲೋಟಿಂಗ್ ಆನ್ ದ ವಾಟರ್ ಸರ್ಫೇಸ್ ಇರಲ್ಲ, ಕೆಳಗಿರ್ತದೆ. ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ, ಸರಿನಾ. 77. ಎಕೋಸಿಸ್ಟಮ್ ನೋಡ್ರಿ. ಎಕೋಸಿಸ್ಟಮ್ ಅಪ್ಪ ಅಂತಂದ್ರೆ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಅನ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್ ಕನ್ಸಿಸ್ಟಿಂಗ್ ಆಫ್ ಕಮ್ಯುನಿಟಿ ಆಫ್ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಬೋತ್ ಇಂಟರ್ಯಾಕ್ಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಮಟೀರಿಯಲ್ಸ್ ಬಿಟ್ವೀನ್ ದೆಮ್. ಸರಿ. ನೆಕ್ಸ್ಟ್, ಇದು ಎಲ್ಲ ಏನು ಎಕೋಸಿಸ್ಟಮ್ ಬರ್ತದೆ. ಎಕೋಸಿಸ್ಟಮ್ದಾಗ ಇವೆಲ್ಲ ಬರ್ತಾವೆ.
ಯು ಕ್ಯಾನ್ ಸಿ ಇನ್ ದ ಇಮೇಜಸ್. ನೆಕ್ಸ್ಟ್ ನಿಮಗೆ ಏನು ಹೇಳಿದ್ನಿ ಎಕೋಟೋನ್ ಅಂತ ಅಂದ್ರೆ ಏನು, ಇದೇ ಟ್ರಾನ್ಸಿಷನಲ್ ಝೋನ್ ಇದ್ದಂಗೆ. ಇದು ಲ್ಯಾಂಡ್ ಅದ ಅಂತ ತಿಳ್ಕೋರಿ, ಇದೇನದ ನೀರು ಅದ. ಇವೆರಡರ ನಡಬರ್ಕ್ ಏನಾಗ್ತದೆ ಡಿಫ್ರೆಂಟ್ ಸ್ಪೀಸೀಸ್ ಎಲ್ಲ ಕಂಡು ಬರ್ತವೆ. ಇದಕ್ಕೆ ಏನಂತಾರೆ ಎಕೋಟೋನ್ ಅಂತ ಕೂಡ ಅಂತಾರೆ. ನೀಶ್ ಅಂತಂದ್ರೆ ಏನು ನೋಡ್ರಿ, ಈ ಸ್ಪೀಸೀಸ್ ಅಕ್ಯುಪೈಸ್ ಎ niche in the community. A niche is the role of the species plays and include the type of food it eats, where it lives, where it reproduces and its relationship with other species. ಇಲ್ಲ ಅದ ಅಂತಿಕೋ, ಒಂದು ಗಿಡ ಅದ ಅಂತಿಕೋರಿ, ಹ್ಯಾಬಿಟೇಟ್ 1 ಇದ್ರೊಳಗೆ ಏನು ಮಾಡ್ತದೆ ಈ ಸ್ಪೀಷೀಸೇ ಇರ್ತದೆ, ಇದ್ರೊಳಗೆ ಈ ಸ್ಪೀಷೀಸೇ ಇರ್ತದೆ, ಇದ್ರೊಳಗೆ ಈ ಸ್ಪೀಷೀಸೇ ಇರ್ತದೆ. ಅದಕ್ಕೆ ಏನಂತಾರೆ ಒಂದು ಡಿಫೈನ್ಡ್ ರೋಲ್ ಪ್ಲೇ ಮಾಡ್ತಿರ್ತವೆ ಅದು ಎನ್ವಿರಾನ್ಮೆಂಟ್ನ. ಸೊ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ನೀಶ್ ಅಂತಾರೆ. ಏನು ನೀಶ್. ಮತ್ತು ಇದು ಬೆಂತೋಸ್ ಏನದಲ್ಲ, ನಿಮಗೇನು ಪಾಂಡ್ ಸಿಸ್ಟಮ್ದಾಗ ಏನು ಕೇಳೋಂಗಿಲ್ಲ. ಬೆಂತೋಸ್ ಏನು ಬರ್ತದೆ ಒಳಗಿರ್ತದೆ, ನಾಟ್ ದ ಸರ್ಫೇಸ್. ಸರ್ಫೇಸ್ ಇದಕ್ಕೆ ಏನಂತಾರೆ ನ್ಯೂಕ್ಸ್ಟನ್ ಅಂತಾರೆ. ಏನು ನ್ಯೂಸ್ಟನ್ ತಿಳಿತಾ. ಬೆಂತೋಸ್ ಈಸ್ ಬಾಟಮ್ನಾಗ ಇರ್ತದೆ ಬೆಂತೋಸ್. ಸೊ ದ ಆನ್ಸರ್ ವಿಲ್ ಬಿ 1, 2 and 3. ಯಾವ್ದು ನೋಡ್ರಿ 1, 2 and 3. ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, for least effect on water only one tube well should be dug in every. ಏನು ಕೇಳಿದಾನ, ಫಾರ್ ಲೀಸ್ಟ್ ಎಫೆಕ್ಟ್ ಆನ್ ವಾಟರ್ ಓನ್ಲಿ 1 ಟ್ಯೂಬ್ ವೆಲ್ ಶುಡ್ ಬಿ ಡಗ್ ಫಾರ್ ಎವ್ರಿ ಅಂತಂದ್ರೆ, ಈ ಒಂದು ಟ್ಯೂಬ್ ಎಲ್ಲರೂ 1.5 ಕಿಲೋಮೀಟರ್ ಸ್ಕ್ವೇರ್ ಏರಿಯಾನಾಗ ಏನು 1.5 ಕಿಲೋಮೀಟರ್ ಏರಿಯಾ 1.5 ಕಿಲೋಮೀಟರ್ ಏರಿಯಾ ಈ ಏರಿಯಾನಾಗ ಒಂದೇ ಡಗ್ ವೆಲ್ ಇರಬೇಕು. ಅದೇನತ್ತಪ್ಪ ಅಂತಂದ್ರೆ ಎನ್ವಿರಾನ್ಮೆಂಟ್ ಮ್ಯಾಗ ಅಷ್ಟು ವಾಟರ್ ಲೆವೆಲ್ ಮ್ಯಾಗ ಅಷ್ಟು ಪ್ರಭಾವ ಮಾಡಲ್ಲ. ಸೊ ಈಗೇನಾಗ್ಯದ ಬಾಜುನೇ ಆಗಿಬಿಟ್ಟವೆಲ್ಲ. ಸೊ ಅದಕ್ಕೆ ಈ ಕ್ವಶನ್ ಫ್ರೇಮ್ ಮಾಡಿರ್ಬೋದು. ಫಾರ್ ಲೀಸ್ಟ್ ಎಫೆಕ್ಟ್ ಆನ್ ವಾಟರ್ ಓನ್ಲಿ 1 ಟ್ಯೂಬ್ ವೆಲ್ ಶುಡ್ ಬಿ ಡಗ್ ಇನ್ ಎವ್ರಿ 1.5 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ. ನೆಕ್ಸ್ಟ್ ಕ್ವಶನ್ ಇಸ್, ಎ ಗ್ರಿಡ್ ಚೇಂಬರ್ ಆಫ್ ಡೈಮೆನ್ಷನ್ಸ್ 2 ಮೀಟರ್ 1.5 ಮೀಟರ್ ಆ್ಯಂಡ್ 0.8 ಮೀಟರ್ liquid depth has a flow 720 meter cube per hour. Its surface loading rate and detention time ಕೇಳಿದಾನೆ ನಿಮಗೆ. ಸರ್ಫೇಸ್ ಲೋಡಿಂಗ್ ರೇಟ್ ಅಪ್ಪ ಅಂತಂದ್ರೆ ಸರ್ಫೇಸ್ ಲೋಡಿಂಗ್ ರೇಟ್ ಅಪ್ಪ ಅಂತಂದ್ರೆ ಏನು ಕೇಳಿದಾನೆ ನಿಮ್ಗೆ V0 ಕೇಳಿದಾನೆ ಆ್ಯಂಡ್ ಡಿಟೆನ್ಷನ್ ಟೈಮ್ dt ಕೇಳಿದಾನೆ. ಅದಕ್ಕೆ ಏನು ಮಾಡ್ಬೇಕು ನೀವು, ಫಸ್ಟ್ ಏನು ಸರ್ಫೇಸ್ ಲೋಡಿಂಗ್ ರೇಟ್ ಕಂಡುಹಿಡಬೇಕು. ಸರ್ಫೇಸ್ ಲೋಡಿಂಗ್ ರೇಟ್ V = ಏನು ಡಿಸ್ಚಾರ್ಜ್ ಅಪಾನ್ ಸರ್ಫೇಸ್ ಏರಿಯಾ. ಇದ್ರೊಳಗೆ ಸರ್ಫೇಸ್ ಏರಿಯಾ ಏನಾಗ್ತದಪ್ಪ ಅಂತ ಗ್ರಿಡ್ ಚೇಂಬರ್ ಹಿಂಗಿರ್ತದೆ. ಸೊ ವಾಟರ್ ಹಾರಿಜಾಂಟಲ್ ಮೂಮೆಂಟ್ ಈ ಥರ ಇರ್ತದೆ. ಪ್ಲ್ಯಾನ್ ಈ ಥರ ಇರ್ತದೆ. ಪ್ಲ್ಯಾನ್ನಾಗ ಏನು ಬರ್ತದೆ ನಿಮಗೆ ಲೆಂತ್ ಬರ್ತದೆ ಅದ್ರ ಮತ್ತು ವಿಡ್ತ್ ಬರ್ತದೆ ಪ್ಲ್ಯಾನ್ನಾಗ. ಆ ಲೆಂತ್ ಮತ್ತು ವಿಡ್ತ್ ತೊಗೋಬೇಕು, ಸರಿನಾ. ಡಿಸ್ಚಾರ್ಜ್ ಏನು ಫ್ಲೋ ರೇಟ್ ಎಷ್ಟು ಕೊಟ್ಟಿದ್ದಾನೆ ನಿಮಗೆ 720 ಮೀಟರ್ ಕ್ಯೂಬ್ ಪರ್ ಅವರ್ ಕೊಟ್ಟಿದ್ದಾನೆ. 720 ಮೀಟರ್ ಕ್ಯೂಬ್ ಪರ್ ಅವರ್ ತೊಗೋತೀರಿ. ನೆಕ್ಸ್ಟ್, ಸರ್ಫೇಸ್ ಏರಿಯಾ ಆಫ್ ದ ಟ್ಯಾಂಕ್ ಏನು ಲೆಂತ್ ಇಂಟು ವಿಡ್ತ್. ಸರ್ಫೇಸ್ ಏರಿಯಾ ಟ್ಯಾಂಕಿಂದ ಲೆಂತ್ ಇಂಟು ವಿಡ್ತ್ ತೊಗೊಂಡ್ರೆ ಏನು ಬಂತು ನಿಮಗೆ, ಸರ್ಫೇಸ್ ಏರಿಯಾ ತೊಗೊಂಡ್ರಿ ಎಷ್ಟು ಬಂತು ನಿಮಗೆ ಡಿವೈಡ್ ಮಾಡಿರಿ. 720 ಮೀಟರ್ ಕ್ಯೂಬ್ ಪರ್ ಅವರ್ ಡಿವೈಡೆಡ್ ಬೈ 1. ಇದು ಎಷ್ಟು ಬರ್ತದೆ ನಿಮಗೆ ಅಂತಂದರೆ 40 ಬರ್ತದೆ. ಎಷ್ಟು ನಿಮಗೆ 40 ಮೀಟರ್ ಕ್ಯೂಬ್ ಅವರ್ನಾಗ ಬರ್ತದೆ. ಅದಕ್ಕೆ ಏನು ಮಾಡಬೇಕು, ಲೀಟರ್ನಾಗ ಮಾಡಬೇಕಪ್ಪ ಅಂದ್ರೆ 40 × 1000 ಮಾಡಬೇಕು. ಆವಾಗ ನಿಮಗೆ ಎಷ್ಟು ಆಗ್ತದೆ ಅಂತಂದ್ರೆ 40,000. ಎಷ್ಟು 40,000 ಆಗ್ತದೆ. 40,000 ಲೀಟರ್ ಪರ್ ಮೀಟರ್ ಸ್ಕ್ವೇರ್. ಇದು ನಿಮಗೇನು ಬಂತು, ಸರ್ಫೇಸ್ ಲೋಡಿಂಗ್ ರೇಟ್ ಬಂತು. ನೆಕ್ಸ್ಟ್ ಏನು ಮಾಡಬೇಕು, ಡಿಟೆನ್ಷನ್ ಟೈಮ್. ಡಿಟೆನ್ಷನ್ dt = ವಾಲ್ಯೂಮ್ ಆಫ್ ದ ಟ್ಯಾಂಕ್ ಡಿವೈಡೆಡ್ ಬೈ ಏನು ಡಿಸ್ಚಾರ್ಜ್. ವಾಲ್ಯೂಮ್ ಗೊತ್ತದ ನಿಮ್ಗೆ, ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್ ಡಿವೈಡೆಡ್ ಬೈ ಡಿಸ್ಚಾರ್ಜ್. ಎಷ್ಟು ಕೊಟ್ಟಿದ್ದಾನೆ 720 ಕೊಟ್ಟಾನೆ ನಿಮಗೆ. ಸೊ ಇದು ಪುಟ್ಟಪ್ ಮಾಡ್ತೀರಿ. ಎಷ್ಟು ಬಂತು ನಿಮಗೆ, ಇದು ಏನು ಬರ್ತದೆ ಅವರ್ನಾಗ ಬರ್ತದೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಮಿನಿಟ್ನಾಗ ಕನ್ವರ್ಟ್ ಮಾಡಬೇಕು. ಮಿನಿಟ್ದಾಗ ಕನ್ವರ್ಟ್ ಮಾಡಬೇಕಪ್ಪ ಅಂತಂದ್ರೆ ಇಂಟು 60 ಮಾಡ್ತೀರಿ. ಸೊ 1.2 ಮಿನಿಟ್ಸ್ ಇಸ್ ದ ಆನ್ಸರ್. ಓಕೆ, ನಿಮಗೇನು ಸರ್ಫೇಸ್ ಲೋಡಿಂಗ್ ರೇಟ್ ಅಂದ್ರೆ ಏನು ಗೊತ್ತಿರಬೇಕು. ಸರ್ಫೇಸ್ ಲೋಡಿಂಗ್ ರೇಟ್ ಅಂತಂದ್ರೆ ಏನಂತಂದರೆ, ಇದು ಒಂದು ಟ್ಯಾಂಕ್ ಅದ ಅಂತ ತಿಳ್ಕೋರಿ. ಇದ್ರೊಳಗೆ ನೀವು ನೀರು ಬರ್ತಾ ಇರ್ತಾವೆ ಡಿಸ್ಚಾರ್ಜ್ ಮಾಡ್ತಾ ಇರ್ತೀರಿ. ಅಂದ್ರೇನು, ಹೌ ಮಚ್ ವಾಟರ್ ಕ್ಯಾನ್ ಫ್ಲೋ ಓವರ್ ದ ಸರ್ಫೇಸ್ ಏರಿಯಾ ಆಫ್ ದ ಟ್ಯಾಂಕ್. ಎಷ್ಟು ನೀರು ಫ್ಲೋ ಆಗ್ಬೋದು ಇದ್ರೊಳಗೆ ಟ್ಯಾಂಕ್ನಾಗ ವಿತೌಟ್ ಡಿಸ್ಟರ್ಬಿಂಗ್ ದ ಸೆಟ್ಲಿಂಗ್ ಪ್ರಾಸೆಸ್ ಡಿಸ್ಟರ್ಬ್ ಆಗಲಾರ್ದಂಗೆ ಎಷ್ಟು ನೀರು ಡಿಸ್ಚಾರ್ಜ್ ಮಾಡ್ಬೋದು ಮತ್ತು ಅದು ಓವರ್ಫ್ಲೋ ಕೂಡ ಆಗಲ್ಲ. ಹಂಗೆ ಈಗ ಏನರ ನೀವು ಪ್ರೆಷರ್ ಹೆಚ್ಚಿಗಿತ್ತು ಅಂತ ತಿಳ್ಕೋರಿ, ಅಂದ್ರೆ
ಫ್ಲೋ ರೇಟ್ ಹೈ ಇತ್ತಂತ ತಿಳ್ಕೊರಿ, ಅವಾಗ ಏನಾಗ್ತದೆ ನಿಮಗೆ ಸೆಟ್ಲಿಂಗ್ ಟೈಮ್ಸ್ ಎಲ್ಲ ನಿಮಗೆ ಟೈಮೇ ಸಿಗಲ್ಲ. ಅವಾಗ ಏನಾಗ್ತದೆ ಸರ್ಫೇಸ್ ಓವರ್ಫ್ಲೋ ರೇಟ್ ಏನಾಗ್ತದೆ ಹೆಚ್ಚಿಗಿರ್ತದೆ. ಹಾಂ, ನೆಕ್ಸ್ಟ್ ಗ್ರೌಂಡ್ ವಾಟರ್ ಈಸ್ ಯೂಶ್ವಲಿ ಫ್ರೀ ಫ್ರಾಮ್. ಗ್ರೌಂಡ್ ವಾಟರ್ದಾಗ ಏನಿರ್ತದೆ, ಗ್ರೌಂಡ್ ವಾಟರ್ ಆಲ್ರೆಡಿ ಅಂತಂದ್ರೆ ಒಳಗಿರ್ತವೆ ನೀರು, ಒಳಗೆ ಏನಿರ್ತವೆ ಡಿಸಾಲ್ವ್ಡ್ ಇರ್ಬೋದು, ಬಟ್ ಸಸ್ಪೆಂಡೆಡ್ ಇಂಪ್ಯೂರಿಟೀಸ್ ಇರಲ್ಲ. ಯೂಶ್ವಲಿ ಫ್ರೀ ಫ್ರಾಮ್ ಸಸ್ಪೆಂಡೆಡ್ ಇಂಪ್ಯೂರಿಟೀಸ್. ನೆಕ್ಸ್ಟ್ ದ ಕಾಮನ್ ಟೈಪ್ ಆಫ್ ಟ್ಯೂಬ್ವೆಲ್ ಇನ್ ಇಂಡಿಯಾ ಈಸ್. ಅದಕ್ಕೆ ಯಾವ್ದು ಯೂಸ್ ಮಾಡ್ತೇವೆ ನಾವು, ಸ್ಟ್ರೇನರ್ ಟೈಪ್ ಯೂಸ್ ಮಾಡ್ತೇವೆ. ಸ್ಟ್ರೇನರ್ ಟೈಪ್ ಟ್ಯೂಬ್ವೆಲ್ ಅಂತಂದ್ರೆ ಏನು ತಿಕ್ಕೋರಿ, ಇದು ಒಂದು ಇರ್ತದೆ ಅಂತ ತಿಕ್ಕೋ ಟ್ಯೂಬ್. ಇಲ್ಲೇನಿರ್ತವೆ ಸ್ಟ್ರೇನ್ಸ್ ಹಾಕಿರ್ತಾರೆ. ಯಾಕಪ್ಪ ಅಂತಂದ್ರೆ ಬಾಜುದು ಕಚ್ರ ಗಿಚ್ರ ಏನಿರ್ತಾವೆ ನೋಡು ಅವೆಲ್ಲ ಒಳಗೆ ಸೇರಬಾರ್ದಂತ ಏನು ಮಾಡಿರ್ತಾರೆ, ಇದು ಯೂಸ್ ಮಾಡಿರ್ತಾರೆ ಸ್ಟ್ರೇನರ್ ಟೈಪ್. ಇದೆ ನಾವು ಹೆಚ್ಚಿಗೆ ಯೂಸ್ ಮಾಡೋದು ಸ್ಟ್ರೇನರ್ ಟೈಪ್. ನೆಕ್ಸ್ಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ವಾಟರ್ ಫಾರ್ ಪಬ್ಲಿಕ್ ವಾಟರ್ ಸಪ್ಲೈ ಈಸ್ ಫ್ರಮ್. ಹೇಳಿ ನಿಮಗೆ ಪಬ್ಲಿಕ್ ವಾಟರ್ ಸಲ ನಿಮಗೆ ಹೆಚ್ಚಿಗೆ ಇಲ್ಲಿಂತ ರಿವರ್ಲಿಂತ ಸೋರ್ಸ್ ಯೂಸ್ ಮಾಡ್ತೇವೆ ನಾವು ವಾಟರ್ ಸಪ್ಲೈ ಸಲ. ನೆಕ್ಸ್ಟ್ ವಾಟರ್ ಮೇ ನಾಟ್ ಕಂಟೇನ್ ಮಚ್ ಇಂಪ್ಯೂರಿಟೀಸ್ ಇಫ್ ಇಟ್ಸ್ ಸೋರ್ಸ್ ಈಸ್. ಸ್ಪ್ರಿಂಗ್ನಾಗ ಏನಿರ್ತದೆ, ಏನು ಝರಿ ಅಂತೇವೆ ನೋಡು, ಝರಿದಾಗ ಏನಿರ್ತದಪ್ಪ ಅಂತಂದ್ರೆ ಇಂಪ್ಯೂರಿಟೀಸ್ ಎಲ್ಲಕ್ಕಿಂತಲೂ ಕಡಿಮೆ ಇಂಪ್ಯೂರಿಟೀಸ್ ಇರೋದೆ ಝರಿನಾಗ, ಅದೇನು ಸ್ಪ್ರಿಂಗ್. ನೆಕ್ಸ್ಟ್ ದ ಈಲ್ಡ್ ಆಫ್ ಎ ಸರ್ಫೇಸ್ ಸ್ಟ್ರೀಮ್ ಮೇ ಬಿ ಆಪ್ಟೇನ್ಡ್ ಬೈ. ನಿಮ್ದು ಈಲ್ಡ್ ಎಷ್ಟು ಸರ್ಫೇಸ್ ಸ್ಟ್ರೀಮ್ ಅದಲ್ಲ, ಸರ್ಫೇಸ್ ಸ್ಟ್ರೀಮ್ ಅದ ನೋಡಿ, ಈಲ್ಡ್ ಅದ್ರದ್ದು ಹ್ಯಾಂಗೆ ಆಪ್ಟೇನ್ ಆಗ್ತದೆ ಅಂತಂದ್ರೆ, ಹೌದು ಕ್ರಾಸ್ ಸೆಕ್ಷನಲ್ ವೆಲಾಸಿಟಿ ಮೆಥಡ್ಲಿಂತನೂ ಇರ್ತದೆ, ಸ್ಟ್ರೀಮ್ ಗೇಜಿಂಗ್ನೂ ಮಾಡ್ತೇವೆ ನಾವು, ಮತ್ತು ಸ್ಟ್ರೇಟ್ ಲೈನ್ ಕರ್ವ್ ಕೂಡ ಹಾಕಿ ನಾವು ಈಲ್ಡ್ ಎಷ್ಟದ ನಾವು ಸರ್ಫೇಸ್ ಸ್ಟ್ರೀಮಿಂದ ಅಂತ ಕಂಡು ಹಿಡಿತೇವೆ. ಸೊ ಆಲ್ ಆಫ್ ದ ಬೋ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದ ಈಲ್ಡ್ ಆಫ್ ದ ಸರ್ಫೇಸ್ ಸ್ಟ್ರೀಮ್ ಮೇ ಬಿ ಆಪ್ಟೇನ್ ಬೈ. ಸೊ ಇದು ನೋಡಿ ಎಷ್ಟು ಟೈಮ್ ರಿಪೀಟ್ ಆಗ್ಯದ, ಸೊ ಅದಕ್ಕೆ ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಈಲ್ಡ್ ಆಫ್ ಸರ್ಫೇಸ್ ಸ್ಟ್ರೀಮ್ ಏನು, ಈಲ್ಡ್ ಆಫ್ ಸರ್ಫೇಸ್ ಸ್ಟ್ರೀಮ್ ನಾವು ಯಾವ್ಯಾವ ಮೆಥಡ್ಲಿಂತ ಯೂಸ್ ಮಾಡ್ತೇವೆ, ಕ್ರಾಸ್ ಸೆಕ್ಷನಲ್ ವೆಲಾಸಿಟಿ ಮೆಥಡ್ ಯೂಸ್ ಮಾಡ್ತೇವೆ, ಸ್ಟ್ರೀಮ್ ಗೇಜಿಂಗ್ ಯೂಸ್ ಮಾಡ್ತೇವೆ, ಸ್ಟ್ರೇಟ್ ಲೈನ್ ಕರ್ವ್ ಯೂಸ್ ಮಾಡ್ತೇವೆ, ಪಂಪಿಂಗ್ ಮೆಥಡ್ ಯೂಸ್ ಮಾಡ್ತೇವೆ, ಮತ್ತು ರೀಕ್ಯೂಪರೇಟಿಂಗ್ ಟೆಸ್ಟ್ ಯೂಸ್ ಮಾಡ್ತೇವೆ, ಕೆಮಿಕಲ್ ಮೆಥಡ್ ಯೂಸ್ ಮಾಡ್ತೇವೆ. ಸೊ ಇದ್ರೊಳಗೆ ಆಲ್ ಆಫ್ ದೀಸ್ ಆಗಲ್ಲ. ಸೊ ಕೆಮಿಕಲ್ ಮೆಥಡ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಾವು ಜನರಲಿ ಎಷ್ಟು ಯೂಸ್ ಮಾಡ್ತೇವೆ, 4 ಯೂಸ್ ಮಾಡ್ತೇವೆ. ಯಾವುದು, ಒಂದು ಕ್ರಾಸ್ ಸೆಕ್ಷನಲ್ ವೆಲಾಸಿಟಿ ಮೆಥಡ್, ಸ್ಟ್ರೀಮ್ ಗೇಜಿಂಗ್ ಮೆಥಡ್, ಸ್ಟ್ರೇಟ್ ಲೈನ್ ಕರ್ವ್ ಮೆಥಡ್ ಮತ್ತು ಕೆಮಿಕಲ್ ಮೆಥಡ್. ಟೋಟಲಿ 4. ನೆಕ್ಸ್ಟ್ ದ ಈಲ್ಡ್ ಆಫ್ ದ ವೆಲ್ ಡಿಪೆಂಡ್ಸ್ ಅಪಾನ್. ನಿಮಗೇನು ಫಸ್ಟ್ ನಿಮಗೆ ಈಲ್ಡ್ ಅಂದ್ರೆ ಏನು ಗೊತ್ತಿರ್ಬೇಕು. ಈಲ್ಡ್ ಅಂದ್ರೆ ಏನು, ದ ಅಮೌಂಟ್ ಆಫ್ ವಾಟರ್ ದಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ ಓವರ್ ಎ ಸ್ಪೆಸಿಫಿಕ್ ಪೀರಿಯಡ್. ಈಲ್ಡ್ ಅಂತಂದ್ರೆ ನಾವು ಏನು ಮಾಡ್ಬೋದು, ಅಲ್ಲಿಂದ ವಾಟರ್ ನೀರು ಏನು ಮಾಡ್ಬೋದು ತೊಗೋಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಓವರ್ ಎ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ಇಟ್ ಮೀನ್ಸ್ ದಟ್ ವೆಲ್ಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕೆಪಾಸಿಟಿ ಟು ಸಪ್ಲೈ ವಾಟರ್. ಅಂದ್ರೆ ಆ ವೆಲ್ಲಿಂದ ಆ ಬಾವಿದು ಎಷ್ಟು ಕೆಪಾಸಿಟಿ ಅದ ನಮಗೆ ನೀರು ಸಪ್ಲೈ ಮಾಡೋದು ಅಂತಂದಂಗೆ ಈಲ್ಡ್ ಅಂದ್ರೆ. ಈಗ ನೀವು ಕ್ರಾಪಿಂದು ಈಲ್ಡ್ ಅಂತಾರಲ್ಲ, ಕ್ರಾಪ್ ಈಲ್ಡ್ ಅಂದ್ರೆ ಎಷ್ಟು ಬೆಳೆಯೋದು ಕೆಪಾಸಿಟಿ ಅದ, ಹಂಗೆ ವಾಟರ್ ಇದ್ರದ್ದೇನು ವೆಲ್ಲಿಂದ ಈಲ್ಡಪ್ಪ ಅಂತಂದ್ರೆ ನೀರು ಆ ವೆಲ್ಲಿಗೆ ಎಷ್ಟು ಕೆಪಾಸಿಟಿ ಅದ ನೀರು ಸಪ್ಲೈ ಮಾಡೋದು ಅಂತಂದಂಗೆ. ಅದೇನು ಪರ್ಮಿಯಬಿಲಿಟಿ ಆಫ್ ದ ಸಾಯಿಲ್ ಮ್ಯಾಗೆ ಡಿಪೆಂಡ್ ಇರ್ತದೆ. ಹೌದು, ಪರ್ಮಿಯಬಲ್ ಇತ್ತಪ್ಪ ಅಂತಂದ್ರೆ ಇನ್ಫಿಲ್ಟ್ರೇಷನ್ ಹೆಚ್ಚಿಗೆ ಆಗ್ತದೆ, ವೆಲ್ನಾಗ ನೀರು ಹೆಚ್ಚಿಗೆ ಬರ್ತದೆ, ಸೊ ಅದು ಈಲ್ಡ್ ಹೆಚ್ಚಿಗೆ ಕೊಡ್ತದೆ. ಪೊಸಿಷನ್ ಆಫ್ ದ ವಾಟರ್ ಟೇಬಲ್, ಹೌದು ವಾಟರ್ ಟೇಬಲ್ ನಿಯರ್ ಟು ಗ್ರೌಂಡ್ ಲೆವೆಲ್ ಇತ್ತಪ್ಪ ಅಂತಂದ್ರೆ ಈಲ್ಡ್ ಹೆಚ್ಚಿಗೆ ಕೊಡ್ತದೆ. ಡೆಪ್ತ್ ಆಫ್ ದ ವೆಲ್ ಇನ್ ಇಂಪರ್ವಿಯಸ್ ಲೇಯರ್, ಹೌದು ಇದು ಕೂಡ ಡಿಪೆಂಡೆಂಟ್ ಆಗ್ತದೆ. ಸೊ ಆಲ್ ಆಫ್ ದೀಸ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಈಲ್ಡ್ ಆಫ್ ದ ವೆಲ್ ಈಸ್ ಮೆಜರ್ಡ್ ಇನ್. ನಿಮಗೇನು ಈಲ್ಡ್ ಎದ್ರೊಳಗೆ ಮೆಜರ್ ಮಾಡ್ತೀರಿ ನೀವು, ಫಸ್ಟ್ ಲೀಟರ್ ಪರ್ ಅವರಿಗೆ ಎಷ್ಟು ಲೀಟರ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಮೆಜರ್ ಮಾಡೋದು, ಅಥವಾ ಮೀಟರ್ ಕ್ಯೂಬ್ ಪರ್ ಅವರ್ ಅಂತ ಕೂಡ ಮನುಷ್ಯ, ಲೀಟರ್ ಪರ್ ಅವರ್ ಮತ್ತು ಮೀಟರ್ ಕ್ಯೂಬ್ ಪರ್ ಅವರ್. ಸೊ ಇದು ಅಥವಾ ಇದು. ಸ್ಟ್ರೇನರ್ ಟೈಪ್ ಟ್ಯೂಬ್ವೆಲ್ ಈಸ್ ಅನ್ಸೂಟೇಬಲ್ ಫಾರ್. ಹೇಳಿ ನಿಮಗೆ ಸ್ಟ್ರೇನರ್ ಟೈಪಪ್ಪ ಅಂತಂದ್ರೆ ಏನಿರ್ತದೆ, ನಿಮಗೆ ಜನರಲಿ ಏನು ಆಜು ಬಾಜು ಕಲ್ಲದು ಇರ್ತಾವೆ, ಅದಕ್ಕೆ ಕೆಸರ ಕಲ್ಲ ಅವೆಲ್ಲ ಇರ್ತಾವಲ್ಲ, ಅದು ಇದ್ರೊಳಗೆ ಟ್ಯೂಬ್ವೆಲ್ದಾಗ ಬರ್ಲಾರ್ದಂಗೆ ನೋಡ್ಕೋತಾರೆ. ಇದು ಯಾಕಪ್ಪ ಅಂತ ನೀರು ಎಕ್ಸ್ಟ್ರಾಕ್ಟ್ ಮಾಡಬೇಕಲ್ಲ ನಾವು ಆಮೇಲೆ, ಅದಕ್ಕೆ ಸ್ಟ್ರೇನರ್ ಟೈಪ್ ಈಸ್ ಸೂಟೇಬಲ್ ಫಾರ್ ಹಾರ್ಡ್ ಸ್ಟಾಟ. ಹೌದು, ಯಾಕಪ್ಪ ಅಲ್ಲೇ ಯೂಸ್ ಮಾಡ್ತೇವೆ. ಕೋರ್ಸ್ ಗ್ರಾವೆಲ್ ಹೌದು, ಕ್ಲೇ ಸ್ಟಾಟ ಹೌದು, ಬಾಜು ಕೆಸರದು ಬರಬಾರ್ದು. ಬಟ್ ಫೈನ್ ಸ್ಯಾಂಡಿ ಸ್ಟಾಟನಾಗ ನಾವು ಇಟ್ ಈಸ್ ನಾಟ್ ಸೂಟೇಬಲ್. ಏನು ನಾಟ್ ಸೂಟೇಬಲ್, ಯಾಕಪ್ಪ ಅಂತಂದ್ರೆ ಫುಲ್ ಸ್ಯಾಂಡೇ ತುಂಬ ಹೋಗ್ಬಿಡ್ತದೆ ಅದಕ್ಕೆ ಸ್ಟ್ರೇನರ್ನಾಗ. ನೆಕ್ಸ್ಟ್, ಇಫ್
within a zone of saturation an impervious deposit below a pervious deposit is found to support a body of saturated material, then this body of saturated material is known as. ಕ್ವಶನ್ ಏನಿದೆ, ಇಫ್ ವಿತಿನ್ ಅ ಝೋನ್ ಆಫ್ ಸ್ಯಾಚುರೇಷನ್ ಕೇಳತ್ತಾನ ಅದ್ರೊಳಗೇನು ಇಂಪರ್ವಿಯಸ್ ಡೆಪಾಸಿಟ್ ಬಿಲೋ ದ ಪರ್ವಿಯಸ್ ಡೆಪಾಸಿಟ್ ಅಂತಂದ್ರೆ ಝೋನ್ ಆಫ್ ಸ್ಯಾಚುರೇಷನ್ನಾಗ ಪರ್ವಿಯಸ್ ಡೆಪಾಸಿಟ್ ಮ್ಯಾಲದ ಇಂಪರ್ವಿಯಸ್ಸು ಕೆಳಗಡೆ ಇದೆ. ಈಸ್ ಫೌಂಡ್ ಟು ಸಪೋರ್ಟ್ ಎ ಬಾಡಿ ಆಫ್ ಆಫ್ ಎ ಸ್ಯಾಚುರೇಟೆಡ್ ಮಟೀರಿಯಲ್, ದೆನ್ ದ ಬಾಡಿ ಆಫ್ ಸ್ಯಾಚುರೇಟೆಡ್ ಮಟೀರಿಯಲ್ ಈಸ್ ನೋನ್ ಆ್ಯಸ್. ಇದಕ್ಕೆ ಏನಂತಾರೆ ಅಂತಂದರೆ ಪರ್ಚ್ಡ್ ಅಕ್ವಿಫೈರ್ ಅಂತಾರೆ. ನೀವು ಫಸ್ಟ್ ಅಕ್ವಿಫೈರ್ಗಳು ಅಂದ್ರೇನು, ಪರ್ಚ್ಡ್ ಅಕ್ವಿಫೈರ್ ಅಂದ್ರೇನು, ಇವೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಸೊ ಅದು ಫಸ್ಟ್ ನಿಮ್ಗೆ ಅಕ್ವಿಫೈರ್ ಬಗ್ಗೆ ಹೇಳ್ತೀನಿ. ಅಕ್ವಿಫೈರ್ ಅಂದ್ರೆ ನೋಡ್ರಿ, ಅಕ್ವಿಫೈರ್ ಅಂದ್ರೆ ಏನು, ಎ ಪರ್ಮಿಯೇಬಲ್ ಸ್ಟ್ರಾಟಮ್ ಆರ್ ಜಿಯೋಲಾಜಿಕಲ್ ಫಾರ್ಮೇಷನ್ ಆಫ್ ಪರ್ಮಿಯೇಬಲ್ ಮಟೀರಿಯಲ್ ವಿಚ್ ಈಸ್ capable of yielding appreciable quantities of groundwater under the gravity is known as aquifer. ಇದಕ್ಕೇನಂತಾರೆ ಅಕ್ವಿಫರ್ ಅಂತ ಕರೀತಾರೆ. ನೆಕ್ಸ್ಟ್ ಟೈಪ್ ಆಫ್ ಅಕ್ವಿಫರ್ ಯಾವುದು, ಒಂದು ಕನ್ಫೈನ್ಡ್ ಅಕ್ವಿಫೈರ್, ಇನ್ನೊಂದು ಅನ್ಕನ್ಫೈನ್ಡ್ ಅಕ್ವಿಫೈರ್. ಕನ್ಫೈನ್ಡ್ ಅಕ್ವಿಫೈರ್ಗೆ ಏನಂತಾರೆ ಆರ್ಟಿಷಿಯನ್ ಅಕ್ವಿಫೈರ್ ಅಂತ ಕೂಡ ಕರೀತಾರೆ. ಅಂದ್ರೆ ಇದ್ರೊಳಗೆ ಇಲ್ಲಿ ಇಂಪರ್ವಿಯಸ್ ಲೇಯರ್ ಇರ್ತದೆ, ಕೆಳಗೂ ಇಂಪರ್ವಿಯಸ್ ಲೇಯರ್ ಇರ್ತದೆ, ನಡಬರ್ಕೇನು ಪರ್ವಿಯಸ್ ಲೇಯರ್ ಇರ್ತದೆ, ಅದ್ರಾಗ ಏನಾಗ್ತದೆ ವಾಟರ್ ಸ್ಟೋರ್ ಆಗಿರ್ತದೆ. ಅನ್ಕನ್ಫೈನ್ಡ್ ಅಕ್ವಿಫೈರಪ್ಪ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಇಂಪರ್ವಿಯಸ್ ಲೇಯರ್ ಇರ್ತದೆ, ಇದು ಗ್ರೌಂಡ್ ಲೆವೆಲ್ ಇರ್ತದೆ. ಸೊ ಎರಡೂ ಏನಾಗಿರ್ತದೆ ಕನ್ಫೈನ್ಡ್ ಇರಲ್ಲ, ಎರಡು ಇಂಪರ್ವಿಯಸ್ ಲೇಯರ್ ಇರಲ್ಲ ಅದ್ರೊಳಗೆ. ನೆಕ್ಸ್ಟ್ ಪರ್ಚ್ಡ್ ಅಕ್ವಿಫೈರ್ ಅಂದ್ರೆ ಅಂತಿಕೋ ಅಂದ್ರೆ ನಮಗೆ ಸುಳ್ಳು ಮಾಹಿತಿ ಕೊಡ್ತಿರ್ತದೆ. ಎಕ್ಸಾಂಪಲ್ ನೋಡಿ, ಬೋರ್ವೆಲ್ ಹೊಡಿಸ್ತಿರ್ತಾನೆ, ಸ್ವಲ್ಪ ಲೆವೆಲಿಗೆ ನೀರು ಬಂದು ಅಂತಾರೆ, ಆಮೇಲೆ ಏನಾಗ್ತಾವೆ ನೀರು ಬರಲ್ಲ. ಯಾಕಪ್ಪ ಅಂದ್ರೆ ಬರೀ ಒಂದು ಏನಿರ್ತದೆ, ಒಂದು ಸಣ್ಣದ ಅಮೌಂಟ್ ಆಫ್ ವಾಟರ್ ಸೋರ್ಸ್ ಅಲ್ಲಿ ಇರ್ತದೆ ಗ್ರೌಂಡ್ ಲೆವೆಲ್ ಸನಿ. ಬಟ್ ಆ್ಯಕ್ಚುಲಿ ಅಕ್ವಿಫೈರ್ ಏನಿರ್ತದೆ ಕೆಳಗಡೆ ಇರ್ತದೆ, ಅದಕ್ಕಿಂತಲೂ ಕೆಳಗಡೆ ಇರ್ತದೆ. ಸೊ ಅದಕ್ಕೆ ಏನಪ್ಪ ಅಂತಂದರೆ ಪರ್ಚ್ಡ್ ಅಕ್ವಿಫೈರ್ ಅಂತಂದ್ರೆ ಈ ಟೈಪ್, ಇದಕ್ಕೇನಂತಾರೆ ಅಂತಂದ್ರೆ ಪರ್ಚ್ಡ್ ಅಕ್ವಿಫೈರ್ ಅಂತ ಕರೀತಾರೆ. ನೆಕ್ಸ್ಟ್ ನಿಮಗೇನು ಅಕ್ವಿಫ್ಯೂಜ್, ಅಕ್ವಿಟಾರ್ಡ್, ಅಕ್ವಿಕ್ಲೂಡ್ ಅಂದ್ರೇನು ಗೊತ್ತಾಗ್ಬಿರ್ಬೇಕು. ಏನು ಅಕ್ವಿಫ್ಯೂಜ್, ಅಕ್ವಿಟಾರ್ಡ್ ಮತ್ತು ಅಕ್ವಿಕ್ಲೂಡ್. ಅಕ್ವಿಫ್ಯೂಜ್ ಅಪ್ಪ ಅಂತಂದರೆ ಇಟ್ ಈಸ್ ಅ ಜಿಯೋಗ್ರಫಿಕಲ್ ಫಾರ್ಮೇಷನ್ ವಿಚ್ ಈಸ್ ನೈದರ್ ಪೋರಸ್ ಅಥವಾ ಪರ್ಮಿಯೇಬಲ್. ಪೋರಸ್ನೂ ಇಲ್ಲ, ಪರ್ಮಿಯೇಬಲ್ನೂ ಇಲ್ಲ. ಸೊ ಇದು ಬೆಟರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರೊಳಗೆ. ಅಕ್ವಿಫರ್ ಅಂತಂದ್ರೆ ಏನು ನೋಡ್ರಿ, ನಿಮ್ಗೆ ಕೇಳೋದು ಎಕ್ಸಾಮ್ದಾಗ ಎರಡು, ಒಂದು ಪೋರೋಸಿಟಿ ಅದ ಇಲ್ಲ, ಇನ್ನೊಂದು ಪರ್ಮಿಯೇಬಲಿ ಅದ ಇಲ್ಲ ಅಂತ ಕೇಳ್ತಾನೆ. ಅಕ್ವಿಫೈರಪ್ಪ ಅಂತಂದ್ರೆ ಇದು ಪೋರಸ್ನೂ ಅದ, ಪರ್ಮಿಯೇಬಲ್ನೂ ಅದ. ಅಂತಂದ್ರೆ ಪೋರೋಸಿಟಿ ಅಂತಂದ್ರೆ ಏನು, ವಾಟರ್ ಹೋಲ್ಡ್ ಮಾಡೋದು ಕೆಪಾಸಿಟಿ ಅದ ಇಲ್ಲ ಅಂದಂಗೆ. ಪರ್ಮಿಯಬಿಲಿಟಿ ಅಂತಂದ್ರೆ ನಾವು ಟ್ರಾನ್ಸ್ಮಿಟ್ ಅಂತಂದ್ರೇನು, ವಾಟರ್ ಅದು ಎಮಿಟ್ ಮಾಡೋದು ಕೆಪಾಸಿಟಿ ಅದ ಇಲ್ಲ ಅಂತ ತೊಗೋಬೋದಿಲ್ಲ. ಟ್ರಾನ್ಸ್ಮಿಟ್ ದ ವಾಟರ್, ಒಂದು ಹೋಲ್ಡ್ ಮಾಡೋದು, ಒಂದು ಟ್ರಾನ್ಸ್ಮಿಟ್ ಮಾಡೋದು. ಅಕ್ವಿಫೈರಿಗೆ ಎರಡೂ ಇರ್ತಾವೆ. ಅಕ್ವಿಫ್ಯೂಜ್ ಅಪ್ಪ ಅಂತಂದ್ರೆ ಹೋಲ್ಡ್ ಮಾಡೋದು ಕೆಪಾಸಿಟಿನೂ ಇರಲ್ಲ, ಪರ್ಮಿಯಬಿಲಿಟಿ ಕೆಪಾಸಿಟಿನೂ ಇರಲ್ಲ. ಎಕ್ಸಾಂಪಲ್ ರಾಕ್, ಇದು ಸ್ಯಾಂಡಿ ಸಾಯಿಲ್. ಅಕ್ವಿಟಾರ್ಡ್ ಅಂತ ತಿಕ್ಕೋರಿ, ಅದು ಪಾರ್ಷಿಯಲಿ ಹೋಲ್ಡ್ ಮಾಡ್ತದೆ, ಪಾರ್ಷಿಯಲಿ ಟ್ರಾನ್ಸ್ಮಿಟ್ ಮಾಡ್ತದೆ, ಅದು ಸಿಲ್ಟಿ ಸಾಯಿಲ್. ಅಕ್ವಿಕ್ಲೂಡ್ ಅಂದ್ರೆ ಅಂತಿಕೋ, ಅಕ್ವಿಕ್ಲೂಡ್ ಹೋಲ್ಡ್ ಎಲ್ಲ ಮಾಡ್ತದೆ, ಬಟ್ ಏನು ಮಾಡ್ತದೆ ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗಲ್ಲ. ಎಕ್ಸಾಂಪಲ್ ಕ್ಲೇ ಮತ್ತು ಶೇಲ್ಸ್. ತಿಳಿತಾ? ಪೋರೋಸಿಟಿ ಅಂತಂದ್ರೆ ಏನು, ಹೌ ಮಚ್ ವಾಟರ್ ಕ್ಯಾನ್ ಹೋಲ್ಡ್, ಅದಕ್ಕೇನಂತಾರೆ ಪೋರೋಸಿಟಿ. ಪರ್ಮಿಯಬಿಲಿಟಿ ಅಪ್ಪ ಅಂತಂದ್ರೆ ಈಸ್ ಆಫ್ ಪಾಸಿಂಗ್ ಆಫ್ ದ ಲಿಕ್ವಿಡ್ ಅಂತಂದ್ರೆ ಟ್ರಾನ್ಸ್ಮಿಟ್ ಮಾಡೋದು ಕೆಪಾಸಿಟಿ, ಅದಕ್ಕೇನಂತಾರೆ ಪರ್ಮಿಯಬಿಲಿಟಿ ಅಂತ ಕರೀತಾರೆ. ಈಗ ಇನ್ನೊಂದು ಕಾನ್ಸೆಪ್ಟ್ ಕೂಡ ನೋಡಮ್ಮಿ ಇದ್ರೊಳಗೆ, ಹಂಗೆ ಅಕ್ವಿಫೈರ್ನ ಅದ್ರೊಳಗೆ. ಸೊ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಮತ್ತು ಇನ್ಫಿಲ್ಟ್ರೇಷನ್ ವೆಲ್ಸ್ ಕೂಡ ಇಂಪಾರ್ಟೆಂಟ್ ನಿಮಗೆ. ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಅಪ್ಪ ಅಂತಂದ್ರೆ ಏನು, ಹಾರಿಜಾಂಟಲ್ ಟನಲ್ಸ್ ಇರ್ತಾವೆ, ಕನ್ಸ್ಟ್ರಕ್ಟೆಡ್ ಎಟ್ ಅ ಶಾಲೋ ಡೆಪ್ತ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಅದ ಅಂತ ತಿಕ್ಕೋರು. ಇಲ್ಲೇನು ಮಾಡ್ತಾರೆ, ಹಿಂಗೆ ಕಟ್ಟಿರ್ತಾರೆ, ಅದಕ್ಕೇನಂತಾರೆ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಅಂತಾರೆ. ಇನ್ಫಿಲ್ಟ್ರೇಷನ್ ವೆಲ್ಸ್ ಅಪ್ಪ ಅಂತಂದ್ರೆ ರಿವರ್ ಒಳಗೆ ಏನು ಮಾಡಿರ್ತಾರೆ, ವೆಲ್ಸ್ಗಳು ಪ್ಲೇಸ್ ಮಾಡಿರ್ತಾರೆ. ಆ ವೆಲ್ಸ್ ಅದಕ್ಕೇನಂತಾರೆ ಇನ್ಫಿಲ್ಟ್ರೇಷನ್ ವೆಲ್ಸ್ ಅಂತಾರೆ. ಅಲಾಂಗ್ ದ ಸೀರೀಸ್ ಆಫ್ ಬ್ಯಾಂಕ್ಸ್ ಆಫ್ ರಿವರ್ ಇನ್ ಆರ್ಡರ್ ಟು ಕಲೆಕ್ಟ್ ದ ರಿವರ್ ವಾಟರ್ ಸೀಪಿಂಗ್ ಥ್ರೂ ದೇರ್ ಬಾಟಮ್. ತಿಳಿತಾ? ಸೊ ಅದು ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಮತ್ತು ಇನ್ಫಿಲ್ಟ್ರೇಷನ್ ವೆಲ್ಸ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟರ್ ಫ್ರೀ ಫ್ರಮ್ ಇಂಪ್ಯೂರಿಟೀಸ್ ಕ್ಯಾನ್ ಬಿ ಆಬ್ಟೈನ್ಡ್ ಬೈ ಸ್ಪ್ರಿಂಗ್ಸ್. ಹೌದು. ನೆಕ್ಸ್ಟ್ ಫ್ಲೋಯಿಂಗ್ ಆರ್ಟಿಸಿಯನ್ ವೆಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ಏರಿಯಾಸ್ ವೇರ್, ನೀವು ಯಾವಾಗ ವಾಟರ್ ಟೇಬಲ್ ಏನಿರ್ತದೆ ಅದು ಸನಿ ಇತ್ತಂತ ತಿಕ್ಕೋರಿ, ಮತ್ತು ಅಕ್ವಿಫೈರ್ ಏನಿರ್ತದೆ ಕನ್ಫೈನ್ಡ್ ಇತ್ತಂತ ತಿಕ್ಕೋರಿ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ
ಆ ಏರಿಯಾನಾಗ ಏನಿರ್ತದೆ ಆರ್ಟಿಷಿಯನ್ ವೆಲ್ಸ್ ಕೂಡ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೊ ದಿಸ್ ಈಸ್ ದ ಆರ್ಟಿಷಿಯನ್. ನಾವು ಇಲ್ಲಿ ಏನರ ವೆಲ್ ಪೇಸ್ಟ್ ಮಾಡ್ದೇವೆ ಅಂತಿಕೋ, ಇದಕ್ಕೆ ಏನಂತಾರೆ ಇಲ್ಲಿಂತ ಏನಾಗ್ತದೆ ವಾಟರ್ ಹೊರಗೆ ಬರ್ತದೆ ವಿತೌಟ್ ಎನಿ ಪ್ರೆಷರ್ ಹಾಕೋದೇ ಜರೂರತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಎರಡು ಏನದ ಇಲ್ಲಿ ಇಂಪರ್ವಿಯಸ್ ಲೇಯರ್ಸ್, ಇದೇನು ಪೋರಸ್ ಅಂದ್ರೆ ಪರ್ವಿಯಸ್ ಅದ. ಇದೇನಿದು ವಾಟರ್ ಟೇಬಲ್. ಸೊ ಇದು ವಾಟರ್ ಟೇಬಲ್ ನಿಯರರ್ ಕೂಡ ಎಷ್ಟಿರ್ತದೆ ಅದಕ್ಕೂ ಮ್ಯಾಗೂ ಆರ್ಟಿಷಿಯನ್ ವೆಲ್ಸ್ ಅಲ್ಲಿ ಕೂಡ ಫ್ಲೋ ಆಗ್ತದೆ, ಹಾಗೆ ಕನ್ಫೈನ್ಡ್ ಎಕ್ವಿಫೈರ್ ಇತ್ತಂತ ಕೂಡ ಫ್ಲೋ ಆಗ್ತದೆ. ಸೊ ಆಪ್ಷನ್ ಎ ಆ್ಯಂಡ್ ಬಿ ಎರಡು ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ನೇಮ್ ದ ವೆಲ್ ಫ್ರಮ್ ವಿಚ್ ವಾಟರ್ ಫ್ಲೋಸ್ ಆಟೋಮೆಟಿಕಲಿ ಅಂಡರ್ ಪ್ರೆಷರ್. ಈಗ ಹೇಳೀನಿ ಆರ್ಟಿಷಿಯನ್ ವೆಲ್. ನೆಕ್ಸ್ಟ್ ಪಂಪಿಂಗ್ ಸಿಸ್ಟಮ್ ಈಸ್ ಬೆಸ್ಟ್ ಸೂಟೆಡ್ ವೆನ್. ಹೌದು, ಯಾವಾಗ ವಾಟರ್ ಲೆವೆಲ್ ಲೋ ಲೆವೆಲ್ನಾಗ ಇರುತ್ತೆ ಅವಾಗ ಏನು ಮಾಡ್ತೇವೆ ನಾವು ಪಂಪಿಂಗ್ ಸಿಸ್ಟಮ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್ ಈಸ್ ದ ಎಫಿಷಿಯನ್ಸಿ ಆಫ್ ಎ ಪಂಪಿಂಗ್ ಸೆಟ್ ಈಸ್ ಯೂಶ್ವಲಿ ಅಸ್ಯೂಮ್ಡ್ ಆಸ್. ಪಂಪಿಂಗ್ ಸೆಟ್ಟಿನ ಎಫಿಷಿಯನ್ಸಿ ಏನಿರುತ್ತಪ್ಪ ಅಂತಂದರೆ 65 to 75% ಈಸ್ ದ ಎಫಿಷಿಯನ್ಸಿ. ಸೊ ಇವೆಲ್ಲ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಅವ. ನೆಕ್ಸ್ಟ್ 97 ದ ವಾಟರ್ ಆಫ್ ಎ ರಿವರ್ ಹ್ಯಾಸ್ ಆ್ಯನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಕಾಲ್ಡ್. ಹೌದು, ರಿವರ್ನಾಗ ಏನಾಗಿರ್ತಪ್ಪ ಅಂತಂದ್ರೆ ಸೆಲ್ಫ್ ಪ್ಯೂರಿಫಿಕೇಷನ್ ಆಕೋತಾ ಹೋಗ್ತದೆ. ಯಾವಾಗ ರಿವರ್ ಫ್ಲೋ ಆಗ್ತಿರ್ತಲ್ಲ ಅವಾಗ ಏನಾಗ್ತದೆ ಸೆಲ್ಫ್ ಪ್ಯೂರಿಫಿಕೇಷನ್ ಆಕೋತಾ ಹೋಗ್ತದೆ. ಅದಕ್ಕೆ ಏನಂತಾರೆ ಅದರ ಸ್ಪೆಷಲ್ ಪ್ರಾಪರ್ಟಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಸೆಲ್ಫ್ ಪ್ಯೂರಿಫಿಕೇಷನ್. ಸಾರಿ, ಇವೆರಡು ಕ್ವಶನ್ ಡಿಸ್ಕಸ್ ಮಾಡಿಲ್ಲ. 90th ಕ್ವಶನ್ ನೋಡ್ರಿ. ಇಫ್ ಸ್ಪೆಸಿಫಿಕ್ ಈಲ್ಡ್ ಆ್ಯಂಡ್ ಸ್ಪೆಸಿಫಿಕ್ ರಿಟೆನ್ಷನ್ ದೆನ್ ಅಂತ ಕೇಳಿದಾನೆ. ಸ್ಪೆಸಿಫಿಕ್ ಈಲ್ಡ್ ಅಂದ್ರೆ ಏನು, ಸ್ಪೆಸಿಫಿಕ್ ರಿಟೆನ್ಷನ್ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಸ್ಪೆಸಿಫಿಕ್ ಈಲ್ಡ್ ಅತಪ್ಪ ಅಂತಂದ್ರೆ ದ ಅಮೌಂಟ್ ಆಫ್ ವಾಟರ್ ದಟ್ ಅ ಯೂನಿಟ್ ವಾಲ್ಯೂಮ್ ಆಫ್ ಸ್ಯಾಚುರೇಟೆಡ್ ಮಟೀರಿಯಲ್ ಈಲ್ಡ್ ವೆನ್ ಸಬ್ಜೆಕ್ಟೆಡ್ ಟು ಗ್ರಾವಿಟಿ ಅಂಡರ್ ಡ್ರೈನೇಜ್. ಈಗ ಒಂದು ಮಟೀರಿಯಲ್ ಅದ ಅಂತ ತಿಕ್ಕೋರಿ. ಯೂನಿಟ್ ವಾಲ್ಯೂಮ್ ಅಂತಂದ್ರೆ ಏನು 1 ಮೀಟ್ರ್ ಕ್ಯೂಬ್ ಅಂದ್ರೆ ಒಂದು ಲೆಂತ್ ಇಂಟು ವಿಡ್ತ್ ಇಂಟು ಡೆಪ್ತ್ ಎಷ್ಟು 1 ಮೀಟ್ರ್ ಐತೆ ಅಂತಿಕೋ, ಅದು 1 ಮೀಟ್ರ್ ಕ್ಯೂಬ್ ಆಯ್ತೈತಿ. ಅದಕ್ಕೆ ಏನಂತಾರೆ ಯೂನಿಟ್ ವಾಲ್ಯೂಮ್ ಅಂತ ಕರೀತಾರೆ. ಒಂದು ಯೂನಿಟ್ ವಾಲ್ಯೂಮ್ ಆಫ್ ಮಟೀರಿಯಲ್ನಾಗ ಸ್ಯಾಚುರೇಟೆಡ್ ಮಟೀರಿಯಲ್ ಎಷ್ಟು ಈಲ್ಡ್ ಮಾಡ್ತದೆ ಗ್ರಾವಿಟಿ ಡ್ರೈನೇಜ್ ಇತ್ತಂತಂದ್ರೆ ಅದು ಈಲ್ಡ್ ಎಷ್ಟು ಕೊಡ್ತದ ಅಂತನ್ನೋದು ಸ್ಪೆಸಿಫಿಕ್ ಈಲ್ಡ್. ಸ್ಪೆಸಿಫಿಕ್ ರಿಟೆನ್ಷನ್ ಅಂತಂದ್ರೆ ಈಲ್ಡ್ ಎಷ್ಟು ಕೊಡಲ್ಲ ಅಂತಂದಂಗೆ, ಅಂದ್ರೆ ಅದ್ರ ಬಲ್ಲೇ ಅದು ಹೋಲ್ಡ್ ಮಾಡಿರ್ತದೆ. ಯಾಕಪ್ಪ ಅಂತಂದ್ರೆ the amount of water that a unit volume of saturated material will retain against the pull of gravity. ಅದಕ್ಕೆ ಏನಂತಾರೆ ಸ್ಪೆಸಿಫಿಕ್ ರಿಟೆನ್ಷನ್ ಅಂತಾರೆ. ಸ್ಪೆಸಿಫಿಕ್ ಈಲ್ಡ್ ಏನು ರಿಪ್ರೆಸೆಂಟ್ ಮಾಡ್ತಪ್ಪ ಅಂತಂದ್ರೆ ಇಟ್ ರಿಪ್ರೆಸೆಂಟ್ಸ್ ದ ರೆಡಿಲಿ ಅವೈಲೇಬಲ್ ವಾಟರ್. ಏನು ರೆಡಿಲಿ ಅವೈಲೇಬಲ್ ವಾಟರ್ ದಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಸ್ಪೆಸಿಫಿಕ್ ರಿಟೆನ್ಷನ್ ಅಂತಂದರೆ ಏನು, ಇಟ್ ರಿಪ್ರೆಸೆಂಟ್ಸ್ ದ ವಾಟರ್ ದಟ್ ಹೆಲ್ಡ್ ಟೈಟ್ಲಿ ವಿತಿನ್ ದ ಪೋರ್ಸ್ ಆಫ್ ದ ಮಟೀರಿಯಲ್ ಆ್ಯಂಡ್ ವಿಚ್ ಈಸ್ ನಾಟ್ ರೆಡಿಲಿ ಅವೈಲೇಬಲ್. ಏನಿರ್ತದೆ ಮಟೀರಿಯಲ್ ಅದ ಅಂತ ಪೋರ್ಸ್ ಇರ್ತಾವೆ, ಇಲ್ಲಿ ಪೋರ್ಸ್ಗಳು ಇರ್ತಾವೆ. ಒಂದಿಷ್ಟು ಏನು ಮಾಡ್ತಾವೆ, ಒಂದಿಷ್ಟು ನೀರು ನಾವು ಈಸಿಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದಕ್ಕೆ ಏನಂತಾರೆ ಸ್ಪೆಸಿಫಿಕ್ ಈಲ್ಡ್ ಅಂತಾರೆ. ಬಟ್ ಒಂದಿಷ್ಟು ನೀರು ಏನಾಗ್ತದೆ ಅದು ಅಗೇನ್ಸ್ಟ್ ದ ಗ್ರಾವಿಟಿ ಕೂಡ ಬರ್ತಾ ಇರಲ್ಲ, ಅದಕ್ಕೆ ಏನಂತಾರೆ ಹೋಲ್ಡ್ ಮಾಡಿರ್ತದೆ. ಅದಕ್ಕೆ ಏನಂತಾರೆ ಸ್ಪೆಸಿಫಿಕ್ ರಿಟೆನ್ಷನ್ ಅಂತಾರೆ. ಸೊ ವಾಯ್ಡ್ಸ್ ಸ್ಪೆಸಿಫಿಕ್ ಈಲ್ಡ್ ಪ್ಲಸ್ ಮತ್ತು ಸ್ಪೆಸಿಫಿಕ್ ರಿಟೆನ್ಷನ್ ಈಸ್ ಟೋಟಲ್ ವಾಯ್ಡ್ ಇದ್ದಂಗೆ, ಅಂದರೆ ಪೋರೋಸಿಟಿ ಇದ್ದಂಗೆ. ಪೋರೋಸಿಟಿ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ವಾಯ್ಡ್ಸ್ ಡಿವೈಡೆಡ್ ಬೈ total volume. Next, the permeable stratum which is capable of yielding appreciable quantities of groundwater under the gravity is known as ಹೌದು ಇದಕ್ಕೇನಂತಾರೆ aquifer ಅಂತ ಕರೀತಾರೆ. So the next question is 98th. A pipe sunk into the ground to tap the underground water is called as. ಏನು pipe is sunk into the ground to tap the underground water is called as ಹೌದು ಟ್ಯೂಬ್ ವೆಲ್ ಅಂತ ಕರೀತಾರೆ. ಇದಕ್ಕೆ ಓಪನ್ ವೆಲ್ ಅಂದರೆ ಬಾವಿ. ಸೊ ಇದು ಹೆಸರಿನಾಗೆ ಆಲ್ಮೋಸ್ಟ್ ತಿಳಿತದೆ, ಅದಕ್ಕೆ ಏನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲಾಗೇನು ಇದ್ರ ಬಗ್ಗೆ. ನೆಕ್ಸ್ಟ್, ದ ಈಲ್ಡ್ ಆಫ್ ಎನ್ ಅಂಡರ್ಗ್ರೌಂಡ್ ಸೋರ್ಸ್ ಮೇ ಬಿ ಆಪ್ಟೈನ್ಡ್ ಫ್ರಮ್. ಹೌದು, ಈಲ್ಡ್ ಆಫ್ ಅಂಡರ್ಗ್ರೌಂಡ್ ಸೋರ್ಸ್ ಅಂತ ಕೇಳಿದಾನೆ. ಪಂಪಿಂಗ್ ಟೆಸ್ಟ್ ಕೂಡ ಯೂಸ್ ಮಾಡ್ತಾರೆ ಮತ್ತು ರೀಕ್ಯುಪೇಷನ್ ಟೆಸ್ಟ್ ಕೂಡ ಯೂಸ್ ಮಾಡ್ತಾರೆ. ಯಾವುದು ಇದು ಈಲ್ಡ್ ಆಫ್ ಅಂಡರ್ಗ್ರೌಂಡ್ ಸೋರ್ಸ್. ಇನ್ನೊಂದಿತ್ತು ನಿಮಗೆ ಇಲ್ಲಿ ಏನು ಬಂದಿತ್ತು, ಈಲ್ಡ್ ಆಫ್ ಅಂಡರ್ಗ್ರೌಂಡ್ ಸೋರ್ಸ್ ಆಯಿತಾ. ಈಗ ಇನ್ನೊಂದು ಬಂದಿತ್ತು ನಿಮಗೆ ಸೇಮ್ ಕ್ವಶನ್, ಯಾವುದು ಈಲ್ಡ್ ಆಫ್ ಸರ್ಫೇಸ್ ಸ್ಟ್ರೀಮ್. ಸರ್ಫೇಸಿಂದ ಮತ್ತು ಅಂಡರ್ಗ್ರೌಂಡ್. ಸರ್ಫೇಸ್ನಾಗ ಬಂದು ಯಾವ್ಯಾವ ಬಂದು ನಮಗೆ ಕ್ರಾಸ್ ವೆಲಾಸಿಟಿ, ಸ್ಟ್ರೀಮಿಂಗ್ ಗೇಜ್, ಸ್ಟ್ರೇಟ್ ಲೈನ್ ಕರ್ವ ಮತ್ತು
ಕೆಮಿಕಲ್ ಮೆಥಡ್. ಇವು ಪಂಪಿಂಗ್ ಮತ್ತು ಎಂದು ರಿಕ್ಯುಪರೇಟಿಂಗ್ ಟೆಸ್ಟ್ ಅವ ಅಲ್ಲ, ಇವು ಎದಕ್ಕೆ ಯೂಸ್ ಮಾಡ್ತಾರೆ, ಅಂಡರ್ಗ್ರೌಂಡ್. ತಿಳಿತಾ? ಓಕೆ. ದ ನೆಕ್ಸ್ಟ್ ಕ್ವಶನ್ ಈಸ್, ಇದು ಅಂಡರ್ಗ್ರೌಂಡ್ ಅದ, ಪಂಪಿಂಗ್ ಮತ್ತು ರಿಕ್ಯುಪೇಷನ್ ಟೆಸ್ಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ 100. ಕನ್ಸಿಡರ್ ದ ಫಾಲೋಯಿಂಗ್ ಡೇಟಾ ರಿಗಾರ್ಡಿಂಗ್ ಅ ಥೆರಟಿಕಲ್ ಪ್ರೊಫೈಲ್ ಆಫ್ ದ ಡ್ಯಾಮ್ ಪ್ರೊಫೈಲ್ ಕೊಟ್ಟಿದ್ದಾನೆ. ದ ಪರ್ಮಿಸೇಬಲ್ ವ್ಯಾಲ್ಯೂ ಆಫ್ ದ ಕಾಂಪ್ರೆಸಿವ್ ಸ್ಟ್ರೆಸ್ ಕೊಟ್ಟಿದ್ದಾನೆ 350 ಟನ್ಸ್ ಪರ್ ಮೀಟರ್ ಸ್ಕ್ವೇರ್. ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾನೆ, ಎಸ್ ಕೊಟ್ಟಿದ್ದಾನೆ 2.4. ಅಪ್ಲಿಫ್ಟ್ ಕೋಎಫಿಷಿಯೆಂಟ್ ಕೂಡ ಕೊಟ್ಟಿದ್ದಾನೆ, ಎಷ್ಟು, 0.6. ದ ವ್ಯಾಲ್ಯೂ ಆಫ್ ಯೂನಿಟ್ ವೇಟ್ ಅಂದ್ರೆ ಗಾಮ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ್ರೆ 1 ಕೊಟ್ಟಿದ್ದಾನೆ, ಯೂನಿಟ್ ವೇಟ್ ಆಫ್ ವಾಟರ್. ದ ಹೈಟ್ ಆ್ಯಂಡ್ ದ ಬೇಸ್ ವಿಡ್ತ್ ಈಸ್ ನಿಯರ್ಲಿ ಈಕ್ವಲ್ ಟು ಅಂತ ಕೇಳಿದಾನೆ. ಅದಕ್ಕೆ ನಿಮಗೆ ಫಾರ್ಮುಲಾ ಅದ, ಸ್ಟ್ರೆಸ್ಸಿಂದ ಏನು ಫಾರ್ಮುಲಾ ಅದ, ಕಾಂಪ್ರೆಸಿವ್ ಸ್ಟ್ರೆಸ್ ಈಸ್ ಈಕ್ವಲ್ ಟು ಯೂನಿಟ್ ವೇಟ್ ಆಫ್ ವಾಟರ್ ಇಂಟು ಹೈಟ್ ಇಂಟು ಬ್ರ್ಯಾಕೆಟ್ ಎಸ್ ಮೈನಸ್ ಸಿ ಪ್ಲಸ್ 1. ಎಸ್ ಅಂದ್ರೇನು, ಸ್ಪೆಸಿಫಿಕ್ ಗ್ರಾವಿಟಿ, ಸಿ ಅಂತಂದ್ರೆ ಅಪ್ಲಿಫ್ಟ್ ಕೋಎಫಿಷಿಯೆಂಟ್. ಸೊ ಆ ಫಾರ್ಮುಲಾದಾಗ ನೀವು ಡೈರೆಕ್ಟ್ ನೀವು ಫಾರ್ಮುಲಾಸ್ದಾಗ ವ್ಯಾಲ್ಯೂ ಪುಟ್ ಮಾಡಿದ್ರೆ ಅಂತಿಕೋ ನಿಮಗೆ ಹೆಚ್ಚು ಬಂದುಬಿಡ್ತದೆ. ಆಮ್ಯಾಗ ನೀವು ಹೈಟ್ ಆಫ್ ಹಿಡ್ದು ಎದುರದಪ್ಪ ಅಂತಂದ್ರೆ ಡ್ಯಾಮಿಂದ ಇದು ಫಾರ್ಮುಲಾ ಭಾಳ ಟೈಮ್ ಕೇಳ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಬಿ ಈಕ್ವಲ್ ಟು h/√(s ಮೈನಸ್ ಸಿ). ಇದ್ರೊಳಗೆ ಏನದು ಅಪ್ಲಿಫ್ಟ್ ಕೋಎಫಿಷಿಯೆಂಟ್, ಎಸ್ ಅಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ, ಹೆಚ್ ಅಪ್ಪ ಅಂತಂದ್ರೆ ಹೈಟ್ ಆಫ್ ಡ್ಯಾಮ್, ಬಿ ಅಂತಂದ್ರೆ ವಿಡ್ತ್. ಸೊ ಇದು ನೀವು ಫಾರ್ಮುಲಾ ಹೆಚ್ಚು ಇದ್ರೊಳಗೆ ಪುಟ್ ಮಾಡಿದ್ರಂದ್ರೆ ವಿಡ್ತ್ ಬಂದುಬಿಡ್ತದೆ. ಓಕೆ. ನೆಕ್ಸ್ಟ್, ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ BHP ಆಫ್ ಎ ಪಂಪ್ ಟು ಎ ಸಪ್ಲೈ ಆಫ್ 1 m3/s ವಾಟರ್ ಟು ಎ ಟೌನ್ ಎಟ್ RL 400 ಮೀಟರ್ ಫ್ರಾಮ್ ಎ ಸೋರ್ಸ್ ಹೂಸ್ ವಾಟರ್ ಲೆವೆಲ್ ಈಸ್ ಎಟ್ RL 320 ಮೀಟರ್ ವುಡ್ ಬಿ ಅಂತ ಕೇಳಿದಾನೆ. ಏನು ಕೊಟ್ಟನಪ್ಪ ಅಂತಂದ್ರೆ RL 400ದಾಗ ಎಷ್ಟದ 1 m3/s ಸಪ್ಲೈ ಹಾಕ್ಲಾಗ್ತದೆ. ಬಟ್ RL 320 ಮೀಟರ್ ಇದ್ದಾಗ ಎಷ್ಟು ಆಗ್ತದೆ ಅಂತ ಕೇಳತ್ತಾನೆ. ಪವರ್ ಆಫ್ ಪಂಪ್ ರಿಸೀವರ್ ಫಾರ್ಮುಲಾ ಅದ, P ಈಸ್ ಈಕ್ವಲ್ ಟು ಗಾಮಾ W ಇಂಟು Q ಇಂಟು H. ಅದ್ರಾಗ ನಿಮಗೇನು ಕೊಟ್ಟಿದ್ದಾನೆ, ನಿಮಗೆ ನೋಡಿರಿ ಯೂನಿಟ್ ವೇಟ್ ನಿಮ್ಗೆ ಗೊತ್ತಾ 9.81 kN/m3. ಡಿಸ್ಚಾರ್ಜ್ ಎಷ್ಟದ 1 m3/s ಕೊಟ್ಟಿದ್ದಾನೆ. ಸೊ ಅವಾಗ ಏನಾಗ್ತದೆ, P ಈಸ್ ಈಕ್ವಲ್ ಟು ಗಾಮಾ W ವ್ಯಾಲ್ಯೂ ಹಾಕ್ತೀರಿ, Q ಜಾಗದ Q ಹಾಕ್ತೀರಿ, ಹೆಚ್ ಏನು ಡಿಫ್ರೆನ್ಸ್ ಇನ್ RL 400 ಮೈನಸ್ 320 ಎಷ್ಟು, 400 ಮೈನಸ್ 320 ಮಾಡ್ತೀರಿ, ಎಷ್ಟು ಬಂತು, 80 ಬಂತು. ನಿಮಗೇನು ಬಂತು, ಪವರ್ ಆಫ್ ಪಂಪ್ ರಿಸೀವರ್, ಇದು ಪವರ್ ಬಂತು. BHP ಫಾರ್ಮುಲಾ ಏನಪ್ಪ ಅಂತಂದರೆ ಬ್ರೇಕ್ ಹಾರ್ಸ್ ಪವರ್ ಈಸ್ ಈಕ್ವಲ್ ಟು ಪವರ್ ಆಫ್ ಪಂಪ್ ಡಿವೈಡೆಡ್ ಬೈ ಪರ್ HP ಅಂದರೆ 1 HP ಇದ್ದಂಗೆ. ಸೊ 748.8 kW ಡಿವೈಡೆಡ್ ಬೈ 0.746 ಮಾಡಿದ್ರಂತೀವಿ ಅಂದ್ರೆ ಕಿಲೋವ್ಯಾಟ್ನಾಗ ಇದೆಷ್ಟು ಬರ್ತದೆ ನಿಮಗೆ, 1070 kW ಬರ್ತದೆ. ಇವು ಟೈಪ್ ಆಫ್ ಕ್ವಶನ್ಸ್ ಜನರಲಿ ಕೇಳಲ್ಲ, ಬಟ್ ಒಂದೊಂದು ಬೌನ್ಸರ್ಸ್ ಇರ್ತಾವಂತಿಕೋ ಎಕ್ಸಾಮ್ದು, ಇಂಥವು ಬಂತಪ್ಪ ಅಂತಂದ್ರೆ ನಿಮ್ಮ ಟೈಮ್ನೂ ವೇಸ್ಟ್ ಆಗ್ತದೆ. ಸೊ ನೋಡ್ಕೋರಿ, ನಿಮ್ಮ ಟೈಮ್ ಇತ್ತಂದ್ರೆ ಮಾಡಿರಿ, ಬಟ್ ಐ ಸಜೆಸ್ಟ್ ನಾಟ್ ಟು ಡೂ ದಿಸ್ ಬಿಕಾಸ್ ನಿಮಗೆ ಈಸಿ ಕ್ವಶನ್ಸ್ ನಿಮಗೆ ಟೈಮ್ ಮಿಸ್ ಆಗಿಬಿಡ್ತಾವೆ. ಇದು ಲಾಸ್ಟಿಗೆ ಮಾಡಿರಿ, ಟೈಮ್ ಇತ್ತಪ್ಪ ಅಂತಂದ್ರೆ ನಿಂಬಲ್ಲಿ ಆವಾಗ ನೀವು ಕ್ವಶನ್ಸ್ ಮಾಡಬೇಕು. ನೆಕ್ಸ್ಟ್, ಆ್ಯನ್ ಆರ್ಟಿಷಿಯನ್ ಸ್ಪ್ರಿಂಗ್ ಈಸ್ ಫಾರ್ಮ್ಡ್. ಹೌದು, ಯಾವಾಗ ವೆನ್ ಅ ಪೋರಸ್ ಸ್ಟಾಟ ಗೆಟ್ಸ್ ಕನ್ಫೈನ್ಡ್ ಬಿಟ್ವೀನ್ ದ 2 ಇಂಪರ್ವಿಯಸ್ ಸ್ಟಾಟ. ಹೌದು ಹೇಳಿ, ನಿಮ್ಗೆ ಇಂಪರ್ವಿಯಸ್ ಸ್ಟಾಟ ಇರ್ತದೆ, ಇದು ಇಲ್ಲಿ ಪೋರಸ್ ಇರ್ತದೆ, ಅದಕ್ಕೇನು ಆರ್ಟಿಷಿಯನ್ ಸ್ಪ್ರಿಂಗ್ ಅವಾಗ ಫಾರ್ಮ್ ಆಗ್ತದೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, ವಿಚ್ ಆಫ್ ದ ಫಾಲೋಯಿಂಗ್ ಸೋರ್ಸ್ ಆಫ್ ವಾಟರ್ ಸಪ್ಲೈ ಸ್ಕೀಮ್. ಸೋರ್ಸ್ ಯಾವುದಪ್ಪ ಅಂತ ಕೇಳತ್ತಾನೆ. ಇನ್ಫಿಲ್ಟ್ರೇಷನ್ ವೆಲ್ಲು, ಸ್ಪ್ರಿಂಗು, ವೆಲ್ಸು ಮತ್ತು ಸ್ಟ್ರೀಮ್ಸ್. ಸೊ ಸ್ಟ್ರೀಮ್ಸ್ ಈಸ್ ದ ಸರ್ಫೇಸ್ ಸೋರ್ಸ್ ಆಫ್ ವಾಟರ್ ಸಪ್ಲೈ ಸ್ಕೀಮ್. ಸರ್ಫೇಸ್ ಸೋರ್ಸ್ ಇದೆ, ಇವೆಲ್ಲ ಏನು ಸಬ್ಸರ್ಫೇಸ್, ಗ್ರೌಂಡ್ ವಾಟರ್ ಇದ್ದಂಗೆ. ಫಾರ್ ವೆಲ್ಸ್ ಪ್ಲೇಸ್ಡ್ ಕ್ಲೋಸ್ಲಿ ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್. ವೆಲ್ಸ್ ಅವ ಅಂತ ತಿಕ್ಕೋರಿ, ಇದ್ರೊಳಗೆ ಇಲ್ಲೊಂದು ವೆಲ್ ಹಾಕಿರ್ತಿಕೋ, ಅದ್ರದ್ದು ಎಷ್ಟು ಮಿನಿಮಮ್ ಡಿಸ್ಟೆನ್ಸ್ ಇರಬೇಕಪ್ಪ ಅಂತಂದ್ರೆ ಟ್ವೈಸ್ ದ ರೇಡಿಯಸ್ ಆಫ್ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್. ಸೊ ಬಿ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಇದ್ರೊಳಗೆ ಹೆಚ್ಚಿಗೆ ಸ್ಟ್ಯಾಟಿಕ್ ಟೈಪ್ ಅದ, ಏನು ಸ್ಟ್ಯಾಟಿಕ್ ಟೈಪ್ ನೆನ್ಪಿಡ್ಬೇಕು ನೀವು. ಅದು ನೀವು ಯಾವಾಗ ನೆನ್ಪಿಡ್ಬೋದಪ್ಪ ಅಂತಂದ್ರೆ ಬಾರ್ ರಿವಿಷನ್ ಮಾಡ್ಕೋತಿದ್ರೆ ಅಂತಿಕೋ, ಅವಾಗ ನಿಮಗೆ ನೆನಪಿರ್ತದೆ.
ಏನು ರಿವಿಷನ್ ಮಾಡ್ತಾ ಇರಬೇಕು ನೀವು. ಸೊ ಹಿಯರ್ ಇಟ್ ಕಂಪ್ಲೀಟ್ಸ್ ದ ಪಾರ್ಟ್ 2. ಪಾರ್ಟ್ 3ಲಿಂತ ಏನು ಮಾಡಮಿ, ಕ್ವಾಲಿಟಿ ಆಫ್ ವಾಟರ್ ಮತ್ತು ಟೆಸ್ಟ್ ಬರ್ತಾವೆ. ಸೊ ಅದ್ರ ರಿಲೇಟೆಡ್ ಎಲ್ಲ ನೋಡ್ಕೋತ ಹೋಗಮ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಎವ್ರಿ ಒನ್.